ಗ್ರೇಟ್ ಲೀಡರ್, ಗ್ರೇಟ್ ಪರ್ಸನ್ ಅವರು. ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ವಿಠಲ್ ಸರ್, ನಿಮಗೆ ವೆಲ್ಕಮ್, ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ದೊಡ್ಡ ಮಾತಾಡ್ತಾ ಇದ್ದೀರಿ ಲೂಯಿಸ್ ಸರ್. ಏನಿಲ್ಲ ಸರ್, ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಸರ್? ಎಸ್ ಸರ್, ಕ್ಲಿಯರ್ ಇದೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ ರೈಟ್. ಸೊ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಹೌದು, ನಮ್ದು ಇವರು ನಮ್ಮ ಲೂಯಿಸ್ ಸರ್ ಹೇಳಿದಾಗೆ ನಮ್ಮ ಗ್ರೂಪ್ ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸಣ್ಣ ಗ್ರೂಪ್ ಅದು, ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈಗ ದೊಡ್ಡ ಗ್ರೂಪ್ ಅಲ್ಲಿ ಬಂದು ಇಲ್ಲಿ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಉದ್ದೇಶ ಒಂದೇ, ಎಲ್ರಿಗೂ ಮಾಹಿತಿ ತಿಳಿಯಲಿ ಅಂತ. ಯಾರು ನಮ್ಮ ಗ್ರೂಪ್ ಅಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅವರು ಇಲ್ಲೂ ಕೂಡ ಇದ್ದಾರೆ. ಇಲ್ಲಿ ನಿಮ್ಮ ಗ್ರೂಪ್ ಅಂತ ಏನು ಇಲ್ಲ, ಬಟ್ ವೈಯಕ್ತಿಕವಾಗಿ ಹೇಳೋದಂದ್ರೆ 2 ಗ್ರೂಪ್ಗಳನ್ನು ಮಾಡಿರ್ಲಿಕ್ಕೆ ಹೋಗಿ ಈಗ ಹೇಳಿರೋದು. ಓಕೆ ಸ್ನೇಹಿತರೆ, ನಮ್ಮ ಆನ್ ಪ್ಯಾಸಿವ್ ವಿಷಯಕ್ಕೆ ಬಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ, ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಪ್ರಪಂಚನ ಆವರಿಸಿಕೊಂಡು ಬಿಟ್ಟಿದೆ ಅಂದ್ರೆ, ಕೊನೆ ಬಾರಿ ನಾನು ಇಲ್ಲಿ ಹೇಳಿದ್ದೆ ಇನ್ನೊಂದು ಗ್ರೂಪ್ ಅಲ್ಲಿ, ಅಮೆಜಾನ್ ಅಂತ ಕಂಪನಿ ನಿಮ್ಗೆ ಗೊತ್ತಿರಬಹುದು, ಬಹಳ ದೊಡ್ಡ ಕಂಪನಿ ಅಮೆಜಾನ್. 14-15 ಕಂಪನಿಗಳಿದ್ದಾವೆ. Amazon.com ನಮ್ಗೆಲ್ರಿಗೂ ಚಿರಪರಿಚಿತ ಇ ಕಾಮರ್ಸ್ ಕಂಪನಿ ಅಲ್ವಾ? ಆನ್ಲೈನ್ ಅಲ್ಲಿ ನಮ್ಗೆ ಬೇಕಾದನ್ನ ನಾವು ಆರ್ಡರ್ ಮಾಡ್ತೀವಿ, ಆನ್ಲೈನ್ ಅಲ್ಲಿ ಪೇ ಮಾಡ್ತೀವಿ, ನಮ್ ಮನೆಗ್ ಬರುತ್ತೆ, ಇಲ್ಲ ಮನೆಯಲ್ಲ ದುಡ್ಡು ಕೊಡ್ತೀವಿ, ತಗೋತೀವಿ. ದೊಡ್ಡ ಮಟ್ಟದ ಕಂಪನಿ, ಪ್ರಪಂಚದ ಅತಿ ದೊಡ್ಡ ಇ ಕಾಮರ್ಸ್ ಕಂಪನಿ ಒಂದರಲ್ಲಿ ನಮ್ಮ ಅಮೆಜಾನ್ ಮುಂಚೂಣಿಯಲ್ಲಿದೆ, ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಅಂತ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಜೆಫ್ ಬೆಜೋಸ್ ನೀವು ಕೇಳಿರಬಹುದು. ಅವರೊಂದು 3 ವರ್ಷದ ಹಿಂದೆ ರಿಟೈರ್ ಆಗಿದ್ರು. ಬೇಡಪ್ಪ, ಈ ಸಹವಾಸ ಬೇಡ, ಯಾಕಂದ್ರೆ ಪ್ರಪಂಚದ 2ನೇ ಅತಿ ಶ್ರೀಮಂತ ವ್ಯಕ್ತಿ ಈ ಬೆಜೋಸ್. ಅವ್ರು ಏನ್ ಮಾಡಿದ್ರು, ಇನ್ನು ಸಾಕು ನಮ್ಗೆ, ಇನ್ನು ಬೇರೆ ಕಡೆ ಹೋಗೋಣ ನಾವು. ಅವ್ರೊಂದು ರಾಕೆಟ್ ಕಂಪನಿ ಓಪನ್ ಮಾಡಿದ್ರು. ಅವರು ಹೇಗೆ ನಮ್ಮ ಟೆಸ್ಲಾದ ಇವರು ಸ್ಪೇಸ್ ಎಕ್ಸ್ ಅಂತ ಮಾಡಿದ್ರಲ್ಲ ನಮ್ಮ ಎಲಾನ್ ಮಸ್ಕ್, ಅದೇ ತರ ಇವರು ಕೂಡ ಒಂದು ರಾಕೆಟ್ ಕಂಪನಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಬಟ್ ಯಾವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ತನ್ನ ಕರ ಮತ್ತು ಕೈ ಚಳಕ ತೋರ್ಸೋಕೆ ಶುರು ಮಾಡ್ತು ಈ ಪ್ರಪಂಚದಲ್ಲಿ, ಹಾಗೂ ಎಲ್ಲರ ಜೀವನವನ್ನು ಹೇಗೆ ಆವರಿಸ್ತಾ ಹೋಯ್ತು ಅಂದ್ರೆ, ಅವರು ಕೂಡ ರಿಟೈರ್ಮೆಂಟ್ ಇಂದ ಹೊರಗಡೆ ಬಂದು ತಿರ್ಗಿ ಕಂಪನಿ ಸೇರ್ಬಿಟ್ಟು 7-8 ಬಿಲಿಯನ್ US ಡಾಲರ್, ಅಂದ್ರೆ ಸ್ನೇಹಿತರೆ 60-70 ಸಾವಿರ ಕೋಟಿ ನಮ್ಮ ದುಡ್ಡಲ್ಲಿ ಅಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಹತ್ರ 1,000 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಆಧಾರಿತ ಆಪ್ ಗಳನ್ನ ಅವರ ಕಂಪನಿಗಳಿಗೋಸ್ಕರ, 14-15 ಕಂಪನಿಗಳಿವೆ ಅಮೆಜಾನ್ ಕಂಪನಿಯಲ್ಲಿ. ಆ 14-15 ಕಂಪನಿಗಳಿಗೋಸ್ಕರ 1,000 ಆಪ್ ರೆಡಿ ಮಾಡ್ತಾ ಇದ್ದಾರೆ. ಸೂಪರ್ ಫಾಸ್ಟ್, ನಿಮ್ಗೆ ಕ್ವಿಕ್ ರೆಸ್ಪಾನ್ಸ್, ನಿಮ್ಗೆ ಏನ್ ಬೇಕು ಅದು ಎಲ್ಲಾನು ದೊರೀತಾ ಇದೆ. ನಿಮ್ಗೆ ಗೊತ್ತಿರ್ಬೋದು ಅಮೆಜಾನ್ ಎಲ್ಲೆಲ್ಲ ಯಾವ ಕ್ಷೇತ್ರಗಳಲ್ಲಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು. ಸೊ ಅಂತ ಅಮೆಜಾನ್ ಇವತ್ತು 60-70 ಸಾವಿರ ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಲೆನೋವೋ ಕೂಡ ಈ ಲ್ಯಾಪ್ಟಾಪ್ ಅಲ್ಲಿ ಅಗ್ರಗಣ್ಯರು. ಲೆನೋವೋ ಕಂಪನಿ ನಿಮ್ಗೆ ಗೊತ್ತಿರ್ಬೋದು, ಚೈನೀಸ್ ಕಂಪನಿ. ಅವರು ಕೂಡ ಸ್ಮಾರ್ಟರ್ AI ಟೆಕ್ನಾಲಜಿ ಅಂತ. ನೀವು LG ಕಂಪನಿ ತಗೊಳ್ಳಿ, ಸ್ಯಾಮ್ಸಂಗ್ ತಗೊಳ್ಳಿ, ಅಥವಾ ಸೋನಿ ತಗೊಳ್ಳಿ, ಯಾವುದೇ ಕಂಪನಿ ತಗೊಳ್ಳಿ, ಇವಾಗ ಎಲ್ರು ತಮ್ಮ ಉತ್ಪನ್ನಗಳಲ್ಲಿ ಈ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಪ್ರಿಂಟ್ ಆಗೇ ಬರ್ಬೋದು, ಇದು AI ಟೆಕ್ನಾಲಜಿ ಸಪೋರ್ಟೆಡ್ ಅಂತ. ಆ ತರ ಹೇಗೆ 5G 4G 3G ಅಂತ ಬರ್ತಾ ಇತ್ತಲ್ಲ, ಹಾಗೆ ಇದು AI ಕಂಪ್ಲೀಟ್ಲಿ AI ಸಪೋರ್ಟೆಡ್ ಅಂತ ಆ ತರ ಬಂದ್ರು ಬರ್ಬೋದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ AI ಆ ತರ ನಮ್ಮ ಜೀವನವನ್ನು ಆವರಿಸ್ತಾ ಇದೆ. ಹಾಗೆ ಸ್ನೇಹಿತರೆ, ಮೊನ್ನೆ ಒಂದು ಹ್ಯಾಂಡ್ಸೆಟ್ ಬಿಡುಗಡೆ ಆಯ್ತು, ಮೊಬೈಲ್ ಇದು, ಶಾವಮಿ ಕಂಪನಿದು, ರೆಡ್ಮಿ ನೋಟ್ 14 ಅಂತ, ನೋಟ್ 14 ಪ್ರೋ ಅಂತ. ಅದು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅವರು ಎಲ್ಲ ಕಡೆ ಜಾಹೀರಾತು ನೀಡ್ತಾ ಇದ್ದಾರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ತಂತ್ರಜ್ಞಾನ ಇದರಲ್ಲಿ ಉಂಟು ಅಂತ. ಸ್ನೇಹಿತರೆ, ಆ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ಇದನ್ನ ನೋಡಿ ಇವಾಗ ಎಲ್ಲರೂ ಕುಣಿತಾ ಇದ್ದಾರೆ AI ಅಂತ. ಬಟ್ ನಮ್ಮ ಚತುರ CEO ಆಶ್ ಸರ್ ಇದಾರಲ್ಲ, 10-15 ವರ್ಷದ ಹಿಂದೆನೆ ಮುಂದಿನ ದಿನಗಳಲ್ಲಿ ಇದೇ ಟೆಕ್ನಾಲಜಿ ಬರುತ್ತೆ ಅಂತ ನಮ್ಗೊಂದು ಒಳ್ಳೆಯ ವೇದಿಕೆ ತಯಾರು ಮಾಡಿಕೊಟ್ಟು ಇವತ್ತು ಅದರಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ, ಮುಂದುವರೆದಿದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಮುಂದಿನ ಹಂತ ಬಂದಾಗ ಯಾವ ರೀತಿಯಲ್ಲಿ ನಮ್ಮ ಉತ್ಪನ್ನಗಳು ಈ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತದೆ ಅದನ್ನು ನಾವು ಕಾದು ನೋಡ್ಬೇಕು. ಹಾಗೂ ಅದರಿಂದ ಬರೋ ಏನಿದೆ ಆ ಪಾಸಿಟಿವ್ ಧನಾತ್ಮಕವಾದ ಒಂದು ಪರಿಣಾಮ ಅಥವಾ ಫಲಿತಾಂಶವನ್ನು ನಾವು ಎಂಜಾಯ್ ಮಾಡ್ಬೇಕು, ಅಷ್ಟೇ ಮಾಡೋಕಿರೋದು ನಾವು. ಬಟ್ ನಮ್ಮಲ್ಲಿ ಆ ತಾಳ್ಮೆ ಬಹಳ ಕಮ್ಮಿ ಇದೆ. ಯಾಕಂದ್ರೆ ನೀವೆಲ್ಲರೂ ನೋಡಿದೀರಾ, ಇಡೀ ಜಗತ್ತು, ಇಡೀ ಸಂಸ್ಥಾಪಕರು, ಆನ್ ಪ್ಯಾಸಿವ್ನ ಫೌಂಡರ್ಸ್ ಎಲ್ರು ಏನ್ ಮಾಡ್ತಾ ಇದ್ದಾರೆ, ಮುಂದಿನ ಹಂತ ಯಾವಾಗ ಬರುತ್ತೆ. ಕ್ರಿಸ್ ಮತ್ತೆ ಮಾರ್ಟಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಹೇಗೆ ಈ ತರ ಇಷ್ಟು ಸೇಲ್ ಮಾಡಿದ್ರೆ ಇಷ್ಟು ಆದಾಯ ಬರಬಹುದು, ಈ ತರ ನಮ್ಮ ಕಂಪನಿ ಆಶ್ಚರ್ಯ ಹೀಗೆ ಮಾಡ್ತಾ ಇದ್ದಾರೆ, ಪ್ರತಿದಿನ ನಮ್ಮ ಜೊತೆ ಟಚ್ ಅಲ್ಲಿ ಇದ್ದಾರೆ ಅಂತ ಈ ತರ ಒಂದು ಪಾಸಿಟಿವ್ ಮಾಹಿತಿಯನ್ನು ನಮ್ಗೆ ತಲುಪಿಸ್ತಾ ಇದ್ದಾರೆ. ನಾವು ಈ ಭಾರತದ ಫೌಂಡರ್ಸ್, ಬಾಂಗ್ಲಾದೇಶದವರು ಕೆಲವರು ಸೇರ್ಕೊಂಡಿದ್ದಾರೆ, ಈ ಭಾರತದ ಫೌಂಡರ್ಸ್ ಏನ್ ಮಾಡಿದೀವಿ, ಪಾಪ ಎಲ್ಲೋ ಒಂದ್ ಕಡೆ ಕನ್ನಡದಲ್ಲಿ ವ್ಯವಹಾರ ಮಾಡ್ಕೊಂಡು ಅವರಷ್ಟಕ್ಕೆ ಅವರು ಇರೋ ನಮ್ಮ ದಿಲ್ಲೋನ್ ಸರ್ ನಮ್ಗೆಲ್ರಿಗೂ ಹಿರಿಯಣ್ಣ ಅಂತ ಇದ್ದಾರೆ. ಪ್ರತಿಯೊಂದು ಸಾರಿ ನನ್ನ ಕೆಲವು ಮೀಟಿಂಗ್ ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ನಮ್ಮ ಪರವಾಗಿ ಅವ್ರು ಯಾವಾಗ್ಲೂ ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ ಆಶ್ ಸರ್ ಜೊತೆ. ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ. ಅಂತ ಮನುಷ್ಯನಿಗೆ
ಒಂದು ಜೀವ ಬೆದರಿಕೆ, ಹೋಗಪ್ಪ ಸಾಯಿಸ್ತೀವಿ ನೀನ್ ಹೇಳಿದಾಗ ಒಂದು ದುಡ್ಡು ಬರ್ತಾ ಇಲ್ಲ ಅಂತ. ಇದೆಲ್ಲ ನಿಜವಾಗ್ಲೂ ಅನವಶ್ಯಕ ಅಂತ. ಇದು ಕ್ರಿಸ್ನ ಒಂದು ವಿಡಿಯೋದ ಸಂದೇಶವನ್ನು ನಾನು ನಿಮ್ಗೆ ಹೇಳ್ತಾ ಇರೋದು. ಕ್ರಿಸ್ ಜಾನ್ಸನ್ ಒಂದು ವಿಡಿಯೋ ಸಂದೇಶ ಕಳಿಸಿದ್ರು, ಅದರಲ್ಲಿ ಹೀಗೆಲ್ಲ ಆಯ್ತು, ಆ ಪಾಪದ ಮನುಷ್ಯರಿಗೆ ಯಾರೋ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಹಾಗೆ ನೋಡಿ, ಬಾಯಲ್ಲಿ ಬೆರಳು ಹಾಕಿದ್ರಲ್ಲ, ಬಾಯಲ್ಲಿ ನಿಮ್ಮ ಇಡೀ ಹಸ್ತ ಹಾಕಿದ್ರು ಮಾತಾಡದೇ ಇರುವಂತ ವ್ಯಕ್ತಿತ್ವ ನಮ್ಮ ನೀರಜ್ ಡಾಲ್ವಿ ಅವರು. ಅವರಿಗೂ ಕೂಡ ಜೀವ ಬೆದರಿಕೆ. ಈ ತರ ಎಲ್ಲ ನಡೀತಾ ಇದೆ ಭಾರತದಲ್ಲಿ. ಭಾರತದ ಫೌಂಡರ್ಸ್, ನಮ್ಮ ಸೌತ್ ಇಂಡಿಯಾ ಏನಿದೆ ಅದ್ರ ಸ್ವಲ್ಪ ನಾವು ಅದ್ರಲ್ಲಿ ಬೆಟರ್ ಆಕ್ಚುಲಿ. ಇದೆಲ್ಲ ಮಾಡ್ತಾ ಇರೋದು ನಾರ್ತ್ ಇಂಡಿಯಾದವರು. ಹಾಗೆ ಸ್ನೇಹಿತರೆ ನೋಡಿ, ತುಂಬಾ ಜನ ಏನ್ ಮಾಡಿದ್ದಾರೆ, 50ರಿಂದ 100 ಅಕೌಂಟ್, ನಂತರ 100 ID ಇದೆ, 50 ID ಇದೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿಬಿಟ್ಟು ಆ ಐಡಿಗಳನ್ನು ತಗೊಂಡಿದ್ದಾರೆ. ನಮ್ಗೆ ಗೊತ್ತದು. ಓಕೆ, ಆಕ್ಚುಲಿ ಕೆಲವರು ನಮ್ಮ ಹತ್ರ ಹೇಳಿದ್ದಾರೆ ಇಷ್ಟು ID ಉಂಟು ನನ್ನ ಹತ್ರ ಅಂತ. ಅದು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈಗ ಏನಾಗ್ತಾ ಇದೆ, ಲೇಟ್ ಆಗ್ತಾ ಇದೆ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡೋದು, ಮುಂದಿನ ದಿನಗಳನ್ನು ಹೇಗೆ ದೂಡುವುದು, ಈ ಸಮಸ್ಯೆಗಳು ಕೆಲವರಿಗೆ ಇದೆ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಆಶ್ ಸರ್ ಹೇಳಿದ ಮಾತು, ಒಂದೇ ಒಂದು ID ನಿಮ್ಮ ಜೀವನ ಬದಲಾವಣೆ ಮಾಡಬಲ್ಲದು. ಹಾಗೆ ಎಲ್ಲ ಲೀಡರ್ಸ್ ಹೇಳ್ತಾ ಇದ್ದಾರೆ, ಒಂದೇ ಒಂದು ಪ್ರಾಡಕ್ಟ್ ಆನ್ ಪ್ಯಾಸಿವ್ ಅಲ್ಲಿ ಅದು ಸರಿಯಾಗಿ ಬಂದ್ರೆ, ಓ ಕನೆಕ್ಟ್ ಆಗಿರ್ಬೋದು ಅಥವಾ ಓ ಟ್ರ್ಯಾಕರ್ ಆಗಿರ್ಬೋದು, ಒಂದೇ ಒಂದು ಪ್ರಾಡಕ್ಟ್ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾವಣೆ ಮಾಡುವಂತಹ ಶಕ್ತಿ ಹೊಂದಿದೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಬಿಲಿಯನ್ ಗಟ್ಟಲೆ ದುಡ್ಡು ತಗೊಂಡ್ ಬರುತ್ತೆ, ಆದಾಯ. ಸೊ ಅಂತಹ ಒಂದು ಮಹತ್ವಪೂರ್ಣವಾದ ಉತ್ಪನ್ನಗಳನ್ನು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಷ್ಟು ನಿಮ್ಮ ಹತ್ರ 10 ID, 2 ID, 3 ID ಇರೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ನೋಡಿ, ನಿಮ್ಮ ಹತ್ರ ಒಂದು 50 ಪ್ಯಾಂಟ್ ಇದ್ರೂ ಹೊರಗಡೆ ಹೋಗುವಾಗ ಹಾಕೊಳಕ್ ಆಗೋದು ಓನ್ಲಿ ಒಂದು ಮಾತ್ರ. 10 ಕಾರ್ ಇದ್ರೂ ಅಷ್ಟೇನೆ, ಒಂದೇ ಕಾರ್ ಡ್ರೈವ್ ಮಾಡಕ್ ಆಗೋದು. ಅಥವಾ ನಿಮ್ಮ ಕುತ್ತಿಗೆಯಲ್ಲಿ ಬಿಗ್ ಬಾಸ್ ನೋಡಿರ್ಬೋದು, ಸುರೇಶ್ ಅಂತ ಒಬ್ರು, ಗೋಲ್ಡ್ ಸುರೇಶ್ ಅಂತ ಇದ್ದಾರೆ, 2-3 kg ಚಿನ್ನ ಹಾಕೋತಾರೆ. ಬಟ್ ಹಸಿವಾದಾಗ ತಿನ್ನೋದು ಒಂದು ತುತ್ತು ಅನ್ನ ಮಾತ್ರ. ಚಿನ್ನ ಯಾವುದೇ ರೀತಿಯ ಉಪಯೋಗಕ್ಕೆ ಬರುವುದಿಲ್ಲ, ತೋರಿಕೆಗೆ ಮಾತ್ರ. ಸೊ ಇಷ್ಟೆಲ್ಲ ಇರುವಾಗ ನಾವ್ ಯಾಕೆ 50-100 ಐಡಿಗಳನ್ನು ತಗೊಂಡು ಆ ಟೆನ್ಷನ್ ತಗೊಂಡು ಈ ತರ ಎಲ್ಲ ಮಾಡ್ಕೊಂಡು ಸಮಸ್ಯೆಗಳನ್ನ ಮಾಡ್ಕೊಳ್ಳೋದು, ಇದೆಲ್ಲ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯ ಆಧಾರದಲ್ಲಿ ಈ ಕಂಪನಿ ನಡೀತಾ ಇರೋದು, ಬೆಳವಣಿಗೆ ಆಗ್ತಾ ಇರೋದು, ಅಭಿವೃದ್ಧಿ ಹೊಂದ್ತಾ ಇರೋದು. ದ್ವೇಷದಲ್ಲಿ ನೀವು ಯಾರು ಏನು ಸಾಧಿಸಕ್ಕಾಗಲ್ಲ. ಗುರ್ಸ್ಪಿಂದ ದಿಲ್ಲೋನ್ ಆಗಿರ್ಬೋದು, ನೀರಜ್ ಡಾಲ್ವಿ ಆಗಿರ್ಬೋದು, ದಿನೇಶ್ ಕೋಟೆನ್ ಆಗಿರ್ಬೋದು, ಅವರೆಲ್ಲರೂ ಒಳ್ಳೆ ಲೀಡರ್ಗಳು. ಏನು ಮಾಹಿತಿ ಬರುತ್ತೆ ಪಾಸಿಟಿವ್ ಆಗಿ ನಿಮ್ಗೆ ಹಂಚ್ತಾ ಇರ್ತಾರೆ. ದಯವಿಟ್ಟು ಅದನ್ನ ಕೇಳ್ಕೊಳ್ಳಿ. ನೀವು ದ್ವೇಷದಿಂದ ಏನು ಮಾಡಕ್ಕಾಗಲ್ಲ. ಜೀವ ಬೆದರಿಕೆ ನನ್ಗೂ ಬರ್ತಾ ಇದೆ, ಆಶ್ಚರ್ಯಗೂ ಬರ್ತಾ ಇದೆ. ಅವರು ಕೂಡ ಅಷ್ಟೇ. ಅದಕ್ಕೆ ಹೆದರ್ಕೊಂಡು ಕೆಲಸ ಮಾಡದೆ ಇದ್ರೆ ಇವಾಗ ಆನ್ ಪ್ಯಾಸಿವ್ ಬಂದಾಗ್ತಿತ್ತು. ಬಟ್ ಅದು ಯಾವುದಕ್ಕೂ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ, ಮುಂದೆ ಹೋಗ್ತಾನೆ ಇದ್ದಾರೆ ನಮ್ಮ ಒಳಿತಿಗಾಗಿ. ಅವರಿಗೆ ಅದು ಅವಶ್ಯಕತೆ ಇರ್ಲಿಲ್ಲ, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಲೇಟ್ ಆಯ್ತು, ಜೂನ್ ಜುಲೈಯಲ್ಲಿ ಸಮಸ್ಯೆಗಳಾದವು, ಅದೆಲ್ಲ ಸರಿಪಡಿಸ್ಕೊಂಡು ಈಗ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಒಳ್ಳೇದಾಗ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕ್ರಿಸ್ ಜಾನ್ಸನ್ ಆ ವಿಡಿಯೋದಲ್ಲಿ ಹೇಳಿದ್ದು ನೀವೆಲ್ಲರೂ ಕೇಳಿದ್ದೀರಾ ಸ್ನೇಹಿತರೆ. ಕೇಳಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಆ ವಿಡಿಯೋ. ಒಂದು 7-8 ನಿಮಿಷ ವಿಡಿಯೋ ಇದೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಓಕೆ, ರೈಟ್. ಸೊ ಇದಿಷ್ಟು ಕ್ರಿಸ್ ಜಾನ್ಸನ್ ಅವರದಾಯ್ತು. ಹಾಗೆ ನೋಡಿ ಸ್ನೇಹಿತರೆ, ಕೆಲವು ಪಾಯಿಂಟ್ ಗಳಿದ್ದಾವೆ. ಇದು ನಿಮ್ಗೆ ಸ್ವಲ್ಪ ಹಳೆ ವಿಷಯಗಳು ಅಂತ ಅನ್ಸ್ಬೋದು, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ಕೂಡ ನಾನು ನೋಡ್ತಾ ಇದ್ದೆ, OS ಬದಲಾವಣೆಯೊಂದಿಗೆ ಬರ್ತಾ ಇದೆ, ಅತಿ ಶೀಘ್ರದಲ್ಲಿ, ಇವತ್ತೇ ಬರ್ಬೋದು, ನಾಳೆನೂ ಬರ್ಬೋದು, ಆ ತರ ಒಂದು ಹಂತದ ಮೆಸೇಜ್ಗಳು ಹರಿದಾಡ್ತಾ ಇದ್ದಾವೆ. ಸ್ನೇಹಿತರೆ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ಗಳಿಂದ ಅಥವಾ ನಮ್ಮ OS ನಲ್ಲಿ ಅಥವಾ ಆಶ್ ಸರ್ ಇವರ ಬಾಯಿಂದ ಬಾರದೆ, ಅಥವಾ ಅವರು ಫಾರ್ವರ್ಡ್ ಮಾಡದೆ, ಅಥವಾ ನಮ್ಮ OS ನಲ್ಲಿ ನಮಗೆ ಅಪ್ಡೇಟ್ ಆಗಿ ಬಾರದೆ, ದಯವಿಟ್ಟು ಈ ಮೆಸೇಜ್ಗಳನ್ನ ನಂಬೋಕೆ ಹೋಗ್ಲೇಬೇಡಿ. ತುಂಬಾ ಈ ತರದ ಮೆಸೇಜ್ಗಳು ಉತ್ತರ ಭಾರತದಿಂದ ನಮ್ಮ ಕಡೆ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಎಲ್ಲವೂ ತಪ್ಪು ಮಾಹಿತಿ ಹಂಚ್ತಾ ಇದೆ. ಇವತ್ತೊಂದು ನೋಡಿದೆ, ಬಾಂಗ್ಲಾದೇಶದ ಯಾವ ಮನುಷ್ಯ ಕಳಿಸಿದ್ದು, ನಮ್ಮ ವಿಡ್ರಾವಲ್ಗೆ ನಾವೆಲ್ಲರೂ ರೆಡಿ ಆಗಿರಿ, ದೊಡ್ಡ ಮಟ್ಟದ ದುಡ್ಡು ಬರ್ತಾ ಇದೆ ಅಂತ. ಶುದ್ಧ ಸುಳ್ಳು. ಯಾವುದೇ ರೀತಿಯಲ್ಲಿ ಇಂಥ ಮಾಹಿತಿಗಳನ್ನ ದಯವಿಟ್ಟು ನಂಬಕ್ ಹೋಗ್ಬೇಡಿ. ನಿಮಗೆ ನಿಮ್ಮ OS ನಲ್ಲಿ ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಮಾತ್ರ ಸತ್ಯ. ಅಥವಾ ಕ್ರಿಸ್ ಮಾರ್ಟಿ ರೆಡ್ ಅಥವಾ ನಿಮ್ಮ ಮೈಕ್ ಎಲ್ಲಿಸ್ ಅಥವಾ ನಮ್ಮ CO ಆಶ್ ಮುಫಾರೆ ಅವರಿಂದ ಏನ್ ಬರುತ್ತೆ ಅದು ಮಾತ್ರ ಸತ್ಯ ಸ್ನೇಹಿತರೆ, ದಯವಿಟ್ಟು ನಂಬ್ಕೊಳ್ಳಿ. ಹಾಗೆ ಬಿಲ್ಲಿಂಗ್ ಅಡ್ರೆಸ್ ಕೂಡ ಈಗ ಬದಲಾವಣೆ ಆಗ್ತಾ ಇಲ್ಲ, OS ಅಲ್ಲಿ ಪ್ರೊಫೈಲ್ ನಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಖಂಡಿತ ಅದನ್ನು ಮಾಡ್ತೀವಿ. ಯಾಕಂದ್ರೆ ಸಪೋರ್ಟ್ ಸಿಸ್ಟಮ್ ಇಲ್ದೇನೆ ಈ ಬದಲಾವಣೆಗೆ ಅವಕಾಶ ಮಾಡಿ ಕೊಟ್ರೆ, ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಆದ್ರೆ ಸಪೋರ್ಟ್ಗೆ ಮೇಲ್ ಹಾಕಕ್ಕಾಗಲ್ಲ, ಬದಲಾವಣೆ ಮಾಡಕ್ಕಾಗಲ್ಲ ಅಂದ್ರೆ ಮತ್ತಿಷ್ಟು ತಲೆಬಿಸಿ ಮಾಡ್ಕೋತಾರೆ. ಆ ಉದ್ದೇಶದಿಂದ ಇವಾಗ ನಿಮ್ಗೆ ಸ್ವಲ್ಪ ದಿವಸ ಹೋಲ್ಡ್ ಮಾಡಿದ್ದೀನಿ, ಆಮೇಲೆ ಆ ಅವಕಾಶ ನಾವು ಮಾಡಿಕೊಡ್ತೀವಿ ಅಂತ ಆಶ್ ಸರ್ ಖುದ್ದಾಗಿ ಕ್ರಿಸ್ ಮತ್ತೆ ಮಾರ್ಟಿಗೆ ಮೆಸೇಜ್ ಕಳಿಸಿದ್ದಾರೆ. ಸೊ ಹಾಗಾಗಿ ಈ ಬಿಲ್ಲಿಂಗ್ ಅಡ್ರೆಸ್ ಇರಬಹುದು ಅಥವಾ ನಿಮ್ಮ ಪ್ರೊಫೈಲ್ ಅಡ್ರೆಸ್ ಇರಬಹುದು, ಪ್ರೊಫೈಲ್ ಮಾಹಿತಿ ಇರ್ಬೋದು, ಯಾವ್ದು ಈಗ ಬದಲಾವಣೆ ಸಾಧ್ಯ ಆಗ್ತಾ ಇಲ್ಲ. ಖಂಡಿತ ಗ್ರೂಪ್ಗಳಲ್ಲಿ ಹಾಕ್ತಿವಿ, ಆವಾಗ ಮಾತ್ರ ನೀವು ಅದನ್ನು ಮಾಡೋಕ್ ಹೋಗಿ. ನಿಮ್ಮ ಫೋಟೋಗ್ರಾಫ್ ಬದಲಾವಣೆ ಮಾಡ್ಬೋದು, ಅದು ಹೇಗೆ ಅಂತ ವಿವರವಾಗಿ ನಾವು ಹೇಳಿದೀವಿ. ಅದ್ ನೀವು ಮಾಡಿದ್ದು ಪರವಾಗಿಲ್ಲ, ಯಾಕಂದ್ರೆ ಓ ವೆರಿಫೈ ಬಂದಾಗ ನಿಮ್ಮ ಕೆಲವು ಅಕೌಂಟ್ಗಳಲ್ಲಿ, ನಿಮ್ಮ OS ಆಗಿರ್ಬೋದು ಅಥವಾ O ನೆಟ್ ಆಗಿರ್ಬೋದು ಅಥವಾ O ಮೇಲ್ ಅಲ್ಲಿ ನಿಮ್ಮ ಫೋಟೋಗ್ರಾಫ್ ಬರೋ ಸಾಧ್ಯತೆ ಇದ್ರೆ ಎಲ್ಲವೂ ಒಂದೇ ರೀತಿ ಇರ್ತದೆ. ಬಟ್ ಇವಾಗ ನಿಮ್ಗೆ ನಿಮ್ಮ ಪ್ರೊಫೈಲ್ ನಲ್ಲಿ ಫೋಟೋ ಬೇಕಾದ್ರೆ ಅದನ್ನ ಬದಲಾವಣೆ ಮಾಡ್ಕೋಬಹುದು. ಹಳೆ ಫೋಟೋ ಅಂತೂ ಹೇಗೂ ಇಲ್ಲ, ಅಲ್ಲಿ ಆಪ್ಷನ್ ಇದೆ, ನೀವು ಆಪ್ಷನ್ ಮೇಲೆ ಒತ್ಬಿಟ್ಟು ಚೇಂಜ್ ಪ್ರೊಫೈಲ್ ಫೋಟೋ ಅಂತ ಹೇಳಿದ್ರೆ ನೀವು ನಿಮ್ಮ ಗ್ಯಾಲರಿಯಿಂದ ಬೇಕಾದ್ರೂ ಫೋಟೋ, ನಿಮ್ಮ ಹಳೆ ಫೋಟೋನು ಅಪ್ಲೋಡ್ ಮಾಡ್ಬೋದು, ಅಥವಾ ಸೆಲ್ಫಿ ತಗೊಂಡು ಸೆಲ್ಫಿ ಫೋಟೋನು ಅಪ್ಲೋಡ್ ಮಾಡ್ಬೋದು, ಚಿಕ್ಕದಾಗಿ ಚೊಕ್ಕದಾಗಿ. ಸೊ ಅದನ್ನ ನೀವು ಮಾಡ್ಕೋಬಹುದು, ಅದು ಆಪ್ಷನ್ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಕಡೆ ನಿನ್ನೆ ಕೂಡ
ಒಂದು ಮೆಸೇಜ್ ನೋಡ್ತಾ ಇದ್ದೆ, ಪೇಮೆಂಟ್ ವಿಡ್ರಾವಲ್ಗೆ ರೆಡಿ ಆಗ್ತಾ ಇದೆ, ಯಾವುದು ಕಮಿಷನ್, ಅದು ಕೂಡ ಅಷ್ಟೇ ಸ್ನೇಹಿತರೆ. ಮಾಹಿತಿ ಇನ್ನು ಯಾವುದೂ ರೀತಿಯಲ್ಲಿ ನಮಗೆ ಬಂದಿಲ್ಲ. ಬಂದಾಗ ಖಂಡಿತ ನಾವು ನಿಮ್ಗೆ ತಿಳಿಸ್ತೀವಿ. ಅಲ್ಲಿವರೆಗೆ ಯಾರು ಗಡ್ಬಿಡಿ ಮಾಡಬೇಡಿ. ಖಂಡಿತ ನಮ್ಗೆ ಏನು ದುಡ್ಡು ಬರ್ಬೇಕು ಆ ದುಡ್ಡು ತಲುಪಿಸಿಯೇ ತಲುಪಿಸ್ತಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2ನೇ ಹಂತ ಅದ್ಭುತವಾಗಿ ರೆಡಿ ಆಗ್ತಾ ಇದೆ, ಸ್ವಲ್ಪ ಸಮಯ ಮಾತ್ರ. ಓಕೆ, ಹಾಗೆ ಮತ್ತೊಂದು ನೋಡಿ, ಇದೊಂದು ಕ್ವಶನ್ ತುಂಬಾ ಜನ ಕೇಳ್ತಾ ಇದ್ರು, ಪ್ರೊಫೈಲ್ ಅಲ್ಲಿ ತಿದ್ದುಪಡಿ ಮಾಡಬಹುದು ಅಂತ ಸರ್ ಹೇಳಿದ್ರು. ಓಕೆ, ಅಥವಾ ಮೆಸೇಜ್ ಅಲ್ಲಿ ಬಂದಿತ್ತು. ಸೊ ಅದು ಪ್ರೊಫೈಲ್ ಅಲ್ಲಿ ಹೆಸರು ಚೇಂಜ್ ಮಾಡಬಹುದಾ ಅಂತ. ನಾವು ಕೂಡ ಅಷ್ಟೇ ಮೈಕಲ್ ವಿಲಿಯಮ್ಸ್ಗೆ ಒಂದು 10-15 ದಿವಸ ಹಿಂದೆ ಒಂದು ಮೆಸೇಜ್ ಹಾಕಿದ್ವು, ಮೇಲ್ ಹಾಕಿದ್ದೀವಿ. ಅವ್ರು ರಿಪ್ಲೈ ಮಾಡಿದ್ರು, ಖಂಡಿತ ಪ್ರೊಫೈಲ್ ಅಲ್ಲಿ ಈಗ ವಿಠಲ್ ಅಂತ ಇರೋದನ್ನ ಲೂಯಿಸ್ ಅಂತ ಮಾಡ್ಬೇಕಂತ ಇಟ್ಕೊಳ್ಳಿ. ನೀವು ಖಂಡಿತ ಮಾಡ್ಬೋದು, ಸ್ವಲ್ಪ ಸಮಯ ಬೇಕು, ವೆಯ್ಟ್ ಮಾಡಿ. ನಿಮ್ಮ ಈ ತಿದ್ದುಪಡಿ ಅಥವಾ ಹೆಸರು ಬದಲಾವಣೆ ಸಾಧ್ಯತೆ ಇದೆ, ಯಾವುದೇ ರೀತಿಯ ತಲೆಬಿಸಿ ಬರುವುದಿಲ್ಲ ನಿಮ್ಗೆ ಅಂತ. ಹಾಗೆ ನೋಡಿ, ಆಶರ್ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ ನಮಗೆ. ನಮ್ಮ ಆಲ್ಟರ್ನೇಟಿವ್ ಇಮೇಲ್, ಜಿಮೇಲ್ ಐಡಿ, ಅದನ್ನು ಕೂಡ ಬದಲಾಯಿಸುವ ಒಂದು ಅವಕಾಶ ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರನ್ನು ನಾವು ಕೈ ಬಿಡೋದಿಲ್ಲ, ಹಾಗೆ ನಾವು ಎಲ್ಲರನ್ನು ಒಟ್ಟಿಗೆ ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಆಚರ್ ಹೇಳಿದ್ದಾರೆ. ಸೊ ಆ ಮಾತಿನ ಪ್ರಕಾರ ನಮ್ಗೆ ಈ ಅವಕಾಶನೂ ಇದೆ. ಅದು ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಅದನ್ನು ಕೂಡ ನಾವು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೀವಿ. ಯಾವುದೇ ರೀತಿಯಲ್ಲಿ ನೆಗೆಟಿವ್ ವಿಡಿಯೋಗಳನ್ನು ನೋಡ್ಬೇಡಿ. ನಿಮ್ಮ ಮನಸ್ಸಿನ ಶಾಂತಿಯನ್ನ ನೀವೇ ಕಳ್ಕೊಳ್ತೀರಾ, ಬೇರೆ ಏನು ಆಗೋದಿಲ್ಲ. ಆನ್ ಪ್ಯಾಸಿ ಯಾವಾಗ ಬರುತ್ತೆ ಅದೇ ಟೈಮಲ್ಲಿ ಸರಿಯಾಗಿ ಬರುತ್ತೆ. ಅದೇ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ನೀವು ಬೇಜಾರು ಮಾಡ್ಕೊಂಡು ನಿರಾಶೆಯಾಗಿ ಏನೇನೋ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಅದು ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಸೊ ಜಾಗ್ರತೆ ಆಗಿ, ದಯವಿಟ್ಟು ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡಿ. ಅದಾಗ್ಲಿ ಬಿಡಿ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ನಮ್ಮ ದೈನಂದಿನ ನಿತ್ಯದ ಹೋರಾಟ ಇದ್ದೇ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ಹೋರಾಟ ಮಾಡಿ ಎಲ್ಲರೂ ಜೀವಿಸ್ತಾ ಇರೋದು ಭಾರತದಲ್ಲಿ ತುಂಬಾ ಚೆನ್ನಾಗಿ, ಅದು ನಮ್ಗೆಲ್ರಿಗೂ ಅರ್ಥ ಆಗಿದೆ. ಸೊ ಹಾಗೆ ಸ್ವಲ್ಪ ದಿವಸ ಬದುಕೋಣ, ಬರ್ಲಿ. ಇದು ಬಂದ ಮೇಲೆ ನಾವು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸೋಣ, ಹಾಗೂ ಇತರರಿಗೆ ಒಳ್ಳೆ ಜೀವನವನ್ನು ಕಲ್ಪಿಸಿಕೊಡೋಣ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ವಿಷಯ. ಹಾಗೆ ರೆಡ್ ಅವರು ಒಂದು ಮಾತು ಹೇಳಿದ್ರು, ನಿಮ್ಗೆ ಇದೆಲ್ಲ ಗೊತ್ತಿರ್ಬೋದು ನೋಡಿ. ಜೂನ್ ಜುಲೈಯಲ್ಲಿ 26 ಲ್ಯಾಂಗ್ವೇಜ್ ಬದಲಾವಣೆಗೆ ಅವಕಾಶ ಇತ್ತು, ಭಾಷೆಗಳು. ಅದು ಇವಾಗ 226 ಭಾಷೆಗಳಿಗೆ ಎತ್ತರಿಸಿದ್ದಾರೆ. ಅಂದ್ರೆ 226 ಭಾಷೆಗಳಲ್ಲಿ ನೀವು ನಿಮ್ಮ OS ಅನ್ನು ನೋಡಬಹುದು. OS ಅಲ್ಲಿ ಎಲ್ಲ ನಿಮ್ಮ ಕಾರ್ಯಕ್ರಮಗಳನ್ನು ನಿಮ್ಮ ಭಾಷೆಯಲ್ಲಿ ಮುಗಿಸ್ಕೊಂಡು ಹೊರಗಡೆ ಬರ್ಬೋದು. ಆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಿಜವಾಗಿಯೂ ನಮ್ಮ ಕಂಪನಿ ಜಾಗತಿಕ ಕಂಪನಿ ಅನ್ನುವುದಕ್ಕೆ ಇದೊಂದು ದೊಡ್ಡ ಪುರಾವೆ ಅಂತ ರೆಡ್ ಕೂಡ ಹೇಳಿದ್ದಾರೆ. ನಮ್ಮ ಅನಿಸಿಕೆ ಕೂಡ ಸ್ನೇಹಿತರೆ. ಯಾಕಂದ್ರೆ 226 ನಿಮ್ಮ ಲೋಕಲ್ ಲ್ಯಾಂಗ್ವೇಜ್. ಎಲ್ಲಿಯ ತುಳು, ಮಂಗಳೂರಲ್ಲಿ ತುಳು ಮಾತಾಡ್ತಾರೆ ಜನ, ನಿಮ್ಗೆ ಗೊತ್ತಿರ್ಬೋದು. ಎಲ್ಲಿಯ ತುಳು, ಎಲ್ಲಿ ಆಶ್ಚರ್ಯ ಹೇಳಿ, ಆಶ್ಚರ್ಯಕ್ಕೆ ತುಳು ಬಗ್ಗೆ ಏನಾದ್ರೂ ಗೊತ್ತಾ? ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ OS ನಲ್ಲಿ ಎಲ್ಲ ಮಾಹಿತಿಯನ್ನು ನೀವು ನೋಡ್ಬೋದು. ಅಂತ ಒಂದು ಅದ್ಭುತವಾದ ಅವಕಾಶ ಒದಗಿಸಿ ಕೊಟ್ಟಿದ್ದಾರೆ. ನಾವು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿ. ಇದು ನಮ್ಗೆ ಗೊತ್ತಿಲ್ಲದೇನೆ ಸರ್ ಒಂದೊಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ತೆರೆಯ ಮರೆಯಲ್ಲಿ. ಸೊ ಹಾಗಾಗಿ ಯಾರು ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತ ಅವರು ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ನಮ್ಮ ರೆಡ್ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ನಮ್ಮ ಮಾರ್ಟಿ ಕ್ರಿಸ್ ಪ್ರತಿ ದಿವಸ ರಾತ್ರಿ 8 ಗಂಟೆ 8:30 ಕೆಲವು ಸರಿ 9 ಗಂಟೆಗೆ ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ. ಇವಾಗ ಏನ್ ಮಾಡಿದ್ದಾರೆ, ಎಲ್ರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನೋಡಿ, ಇಷ್ಟಿಷ್ಟು ಆದಾಯ ಬರ್ತದೆ ಈ ದೇಶಕ್ಕೆ. ಈಗ ಭಾರತ ದೇಶ ಇರ್ಬೋದು, ಬೇರೆ ದೇಶ ಇರ್ಬೋದು, ನಿಮ್ಮ ದೇಶಕ್ಕೆ ನೋಡಿ, ನಾವೊಂದು ಒಂದು ಎವರೇಜ್ ಸಂಬಳ ತಗೋತೀವಿ, ಇಷ್ಟೊಂದು ಸಂಬಳ ನಿಮ್ ದೇಶದಲ್ಲಿ ಬರ್ತಾ ಇದೆ. ಈ ಸಂಬಳ ತಲುಪಲಿಕ್ಕೆ ನಿಮಗೆ ಎಷ್ಟು ಸೇಲ್ ಅವಶ್ಯಕತೆ ಇದೆ? ಒಂದು 25% ಕಮಿಷನ್ ಒಂದೊಂದು ಸೇಲ್ ಮೇಲೆ ಬಂದ್ರೆ ನಿಮಗೆ ಇಷ್ಟು ಸೇಲ್ ಮಾಡಿದ್ರೆ ಸಾಕು, ಇಷ್ಟು ಸೇಲ್ ಮಾಡಿದ್ರೆ ನಿಮ್ಗೆ ಇಷ್ಟು ಕಮಿಷನ್ ಬರುತ್ತೆ. ಈ ತರ ವ್ಯವಸ್ಥೆ ಸರ್ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮನ್ನು ಸ್ವಲ್ಪ ನೀವು ತೊಡಗಿಸಿಕೊಳ್ಳಿ. 99.9% ಕೂಡ ಸರ್ ಮಾಡಿಕೊಡ್ತಾರೆ. 0.1% ಮಾತ್ರ ನೀವು ಮಾಡಿದ್ರೆ ಸಾಕು ಅಂತ ಮಾಟಿ ಅವರ ಅಭಿಪ್ರಾಯ. ಸೊ ಅಷ್ಟನ್ನು ಅವರು ಪ್ರತಿ ದಿವಸ ಏನ್ ಮಾಡ್ತಾ ಇದ್ದಾರೆ, ಒಂದೊಂದು ದೇಶದ ಅವರ ಎಷ್ಟೆಷ್ಟು ಸಂಬಳ ಇದೆ ಅದರ ಮೇಲೆ ಆಧಾರದ ಮೇಲೆ ಸರಾಸರಿ ತೆಗೆದುಕೊಂಡು ಅವರು ಒಂದು ವರ್ಕಿಂಗ್ ಕೊಡ್ತಾ ಇದ್ದಾರೆ. ಇಷ್ಟಿಷ್ಟು ಮಾಡಿದ್ರೆ ನೀವು ಇಷ್ಟು ಸಂಬಳ ಬರುತ್ತೆ, ನಿಮ್ಮ ಕಮಿಷನ್ ಅದಕ್ಕೆ ಸರಿಯಾಗತ್ತೆ ಅಂತ. ಆ ತರ ಒಂದು ಮಾಹಿತಿ ಕೊಡ್ತಾ ಇದ್ರು. ಕಳೆದ ವಾರ ಬಾಂಗ್ಲಾದೇಶ್ ಮಾಡಿದ್ರು, ಥೈಲ್ಯಾಂಡ್ ಆಯ್ತು, ನಿನ್ನೆ ಮೆಕ್ಸಿಕೋ ದೇಶದ ಒಂದು ಮಾಡಿದ್ರು. ಮೆಕ್ಸಿಕೋ ನಿಮಗೆ ಗೊತ್ತಿರ್ಬೋದು, ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕದ ಒಂದು ಪುಟ್ಟ ದೇಶ, ಬಟ್ ಬಹಳ ಒಂದು ಬಲಿಷ್ಠವಾದ ದೇಶ. ಸೊ ಅಲ್ಲಿನ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ರು. ಪೇಸೋ ಅಂತ, ಅಲ್ಲಿನ ನಮ್ದು ರೂಪಾಯಿ ಹೇಗಿದೆ, ಅಲ್ಲಿನ ಕರೆನ್ಸಿ ಹೆಸರು ಪೇಸೋ ಅಂತ, ಮೆಕ್ಸಿಕನ್ ಪೇಸೋ ಅಂತ ನಿಮಗೆ ಗೊತ್ತಿರ್ಬೋದು. ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ನೋಡಿ, ಕಳೆದ ವಾರ ಮಾಟಿ ಹೇಳ್ತಾ ಇದ್ರು ನೋಡಿ, 6 ವರ್ಷ ಬರೋ ತಿಂಗಳು ನಾನು 6 ವರ್ಷ ಆಗತ್ತೆ ನಮ್ಮ ಈ ಕಂಪನಿಗೆ ಬಂದು. ನೋಡಿ, ತುಂಬಾ ಜನ ಕೇಳ್ತಾ ಇದ್ದಾರೆ, ಏನು ನೀವು 6 ವರ್ಷದಿಂದ ಈ ಕಂಪನಿಯಲ್ಲಿ ಇದ್ದಾರೆ, ನಾವು ಪ್ರೂವ್ ಮಾಡಿ ನಮ್ಗೆ, ಹೇಗೆ ಈ ಕಂಪನಿ ಉದ್ಧಾರ ಆಗುತ್ತೆ, ಹೇಗೆ ನಮ್ಗೆ ದುಡ್ಡು ಕೊಡ್ತಾರೆ, ಹೇಗೆ ಆದಾಯ ಕೊಡ್ತಾರೆ ಅಂತ ತುಂಬಾ ಜನ ಕೇಳ್ತಾರೆ. ನಾನು ಯಾವ್ದು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನೋಡಿದ್ದೀನಿ ಈ ಕಂಪನಿಯಲ್ಲಿ ಏನಾಗುತ್ತಂತ. ಸರ್ ನಿರಂತರವಾಗಿ ನಮ್ ಜೊತೆ ಎಲ್ಲ ಟಚ್ ಅಲ್ಲಿ ಇದ್ದಾರೆ. ಕೆಲವರು ಕೆಲಸ ಮಾಡ್ತಾ ಇದ್ದಾರೆ, ಅದು ನನ್ಗೆ ನಿಜವಾಗ್ಲೂ ಗೊತ್ತು. ನಾನು ಯಾರಿಗೂ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಪಾಸಿಟಿವ್ ಆಗಿ ನೀವು ಹೇಗೆ ಇದ್ದೀರಾ ಹಾಗೆ ನಮ್ ಜೊತೆ ಇರಿ. ಏನು ಕೆಲಸ ಕಾರ್ಯ ನಡೀತಾ ಇದೆ, ಏನು ತೆರೆ ಮರೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಅರಿವು ಇಲ್ಲ. ಬಟ್
ಆವಾಗ ಆಶ್ ಸರ್ ನಮ್ಗೆ ಮೆಸೇಜ್ ಕಳಿಸ್ತಾ ಇದ್ದೀವಿ, ನಾನು ತುಂಬಾ ಖುಷಿಯಾಗಿದ್ದೇನೆ, ಕೆಲಸ ಕಾರ್ಯ ಸರಿಯಾಗಿ ನಡೀತಾ ಇದೆ, ಅದ್ಭುತವಾದ ಟೀಮ್ ನಮ್ ಜೊತೆ ಇದೆ. ಅವರು ಕೂಡ ಅಷ್ಟೇ, ನಮ್ಮ ಕನಸು ಏನಿದೆ ಆ ಕನಸಿಗೋಸ್ಕರ ನನ್ನ ಟೀಮ್ ಹೋರಾಟ ಕೊಡ್ತಾ ಇದ್ದಾರೆ, ನಾವು ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲೇ ನಿಮ್ಮ ಕಮರಿ ಹೋಗಿರುವ ಕನಸುಗಳನ್ನು ನೀವು ತಿರುಗಿ ನೋಡ್ಬೋದು, ನೀವು ಕನಸು ಕಾಣಬಹುದು. ಏನು ಕನಸು ನೋಡಿದಾರ ಈ ಜೀವನವನ್ನು ಹೀಗೆ ನಡೆಸಬೇಕು ಅಂತ, ಆ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಒದಗಿಸಿಕೊಡ್ತೇನೆ. ಆ ತರ ಆಗ್ತಾ ಇದೆ, ಆ ತರ ಕೆಲಸ ಕಾರ್ಯ ನಡೀತಾ ಇದೆ, ನನ್ನ ಸ್ಫೂರ್ತಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಮೆಸೇಜ್ ನಂಗೆ ಕಳಿಸ್ತಾ ಇದ್ದಾರೆ. ನಾನು ಯಾರಿಗೂ ಇದನ್ನೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ನನ್ಗೆ ಗೊತ್ತದು. ಇಲ್ಲಾಂದ್ರೆ ನಾನು ಮೂರ್ಖನಲ್ಲ ಈ ಕಂಪನಿಯಲ್ಲಿ ಇರೋಕೆ, ನಾನಾಗ್ಲಿ ಕ್ರಿಸ್ ಆಗ್ಲಿ ರೆಡ್ ಆಗ್ಲಿ ಅಂತ. ಸ್ನೇಹಿತರೆ, ಕ್ರಿಸ್ ಜಾನ್ಸನ್ 32 ವರ್ಷ ಫೋರ್ಡ್ ಅಂತ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ಬಂದವರು. ನಮ್ಮ ಇವರು ಯಾರು ಮಾರ್ಟಿ ಡಿಗಾಮೋ 20 ವರ್ಷ ಆನ್ಲೈನ್ ಕಂಪನಿಗಳ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳ ಜೊತೆ ಕೆಲಸ ಮಾಡಿ ಬಂದವರು. ರೆಡ್ ಫೋನ್ ನಿಮ್ಗೆ ಗೊತ್ತಿರೋದು, ಬ್ರಿಟಿಷ್ ಆರ್ಮಿಯಲ್ಲಿ ರಿಟೈರ್ ಆಗಿ ಬಂದವರು. ಆ ಮನುಷ್ಯ ಅಷ್ಟು ಸುಲಭವಾಗಿ ಯಾರು ನಂಬಲ್ಲ, ಅಷ್ಟು ಸುಲಭವಾಗಿ ಯಾರ ಬಗ್ಗೆ ಕೀಳಾಗಿ ಮಾತಾಡಲ್ಲ, ಕೆಟ್ಟದಾಗಿಯೂ ಮಾತಾಡಲ್ಲ, ಒಳ್ಳೇದನ್ನು ಮಾತಾಡಲ್ಲ. ಆ ತರ ಇದ್ದಾರೆ ಅವರು ಅಷ್ಟೇ ಹೇಳ್ತಾ ಇದ್ದಾರೆ, ನನಗೆ ಈ ನಮ್ ಕಂಪನಿ ಮೇಲೆ ದೃಢ ನಂಬಿಕೆ ಇದೆ, 100ಕ್ಕೆ 100 ಆಶ್ ಸರ್ ಹೇಳಿದ ಕೆಲಸ ಮಾಡೇ ಮಾಡ್ತಾರೆ. ಸಮಸ್ಯೆ ಆಗಿದೆ, ಹೌದು, ಆ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗ್ಬಿಟ್ಟು ಎಲ್ಲಾ ಹಿಡಿತ ನಿಯಂತ್ರಣ ನಮ್ಮ ಕೈಯಲ್ಲಿ ತಗೊಂಡು ಅವ್ರು ಮುಂದೆ ಹೋಗ್ಬಿಟ್ಟು 2ನೇ ಹಂತಕ್ಕೆ ನಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ನಾವು ಇವಾಗ ಅವ್ರ ಜೊತೆ ಒಟ್ಟಿಗಿರ್ಬೇಕು, ಅವರಿಗೆ ಸಪೋರ್ಟ್ ಮಾಡ್ಬೇಕು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳೋ ಮಾತಿನ ಪ್ರಕಾರ ಅವ್ರ ಜೊತೆ ಮುಂದೆ ಹೋಗೋಣ. ಏನೂ ಆಗಲ್ಲ, ನೀವೆಲ್ಲರೂ ಇರಿ, ನಿಮ್ಮ ದೇಶಗಳಲ್ಲಿ ನೀವೀಗ ಪೂರ್ವ ತಯಾರಿ ಮಾಡ್ಕೊಳ್ಳಿ, ಕಂಪನಿ ಬಗ್ಗೆ ತಿಳ್ಕೊಳ್ಳಿ, ಉತ್ಪನ್ನಗಳ ಬಗ್ಗೆ ತಿಳ್ಕೊಳ್ಳಿ, ಹೇಗೆ ಮುಂದೆ ದೊಡ್ಡ ಮಟ್ಟದ ಆದಾಯ ಬಂದ್ರೆ ಅದನ್ನು ಹೇಗೆ ನಿಭಾಯಿಸ್ತೀರ ನಿಮ್ಮ ದೇಶಗಳಲ್ಲಿ. ನಿಮ್ಮ CA ಹತ್ರ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಇವಾಗ ರೆಡಿಯಾಗಿರಿ, ಮುಂದಿನ ಹಂತ ಬಹಳ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅಂತ ರೆಡ್ ಆವಾಗ ಹೇಳ್ತಾ ಬರ್ತಾನೆ ಇದ್ದಾರೆ ಸ್ನೇಹಿತರೆ. ಸೊ ಇದು ಕೂಡ ಅಷ್ಟೇನೆ, ರೆಡ್ ಮತ್ತೆ ಕ್ರಿಸ್ ಮಾರ್ಟಿ ಅವರ ಕೊನೆಯ ವಾರದ ಒಂದು ಅಪ್ಡೇಟ್ ನಿಮ್ಗೋಸ್ಕರ. ಹಾಗೆ ನೋಡಿ, ಲಾಸ್ಟ್ ವಾರ ಓಟೆಕ್ ಪ್ರೋಸ್ ಅಂತ ಒಂದು ಬ್ಯೂಟಿಫುಲ್ ಆದ ಒಂದು ವೆಬಿನಾರ್ ಮಾಡ್ತಾ ಇರ್ತಾರೆ, ಆನ್ ಪ್ಯಾಸಿವ್ ಟೆಕ್ನಿಕಲ್ ಪ್ರೊಫೆಷನಲ್ಸ್ ಅಂತ. ಅದನ್ನ ಚಿಕ್ಕದಾಗಿ ಓಟೆಕ್ ಪ್ರೋಸ್ ಅಂತ, ಬಾಬ್ ಟಕೋಸಿ ಅಂತ, ಇಂಜಿನಿಯರ್ ಬಾಬ್ ಅಂತ ಕರಿತಾ ಇದ್ವಿ, ಬಾಬ್ ಟಕೋಸಿ ಅವರು ಅದರ ನೇತೃತ್ವ ವಹಿಸ್ಬಿಟ್ಟು ಅದನ್ನು ಹೋಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಅದ್ಭುತವಾಗಿ ಎಲ್ಲ ಆಫ್ರಿಕನ್ಸ್, ಮೋಸ್ಟ್ಲಿ ಆಫ್ರಿಕನ್ಸ್ ಇರ್ತಾರೆ, ಅದರಲ್ಲಿ ನಮ್ಮ ಮಾರ್ಟಿ ಮತ್ತೆ ಕ್ರಿಸ್ ಇರ್ತಾರೆ. ಅವರು ಕೂಡ ಕಳೆದ ವಾರ ರಿಲಯಬಿಲಿಟಿ, ವಿಶ್ವಾಸಾರ್ಹತೆ ಅಥವಾ ನಂಬಲ್ ಅರ್ಹವಾದ ಮೂಲ ಅಂತ ಅರ್ಥ ಅದ್ರದ್ದು. ಅದ್ರ ಪ್ರಕಾರ ಅದ್ರ ಮೇಲ್ಗಡೆ ಒಂದು ವೆಬಿನಾರ್ ಮಾಡಿದ್ರು ಕಳೆದ ವಾರ. ಮಾರ್ಟಿ ಕ್ರಿಸ್ ಮಾತಾಡಿದ್ರು. ಎಲ್ರು ಎಷ್ಟು ಆನ್ ಪ್ಯಾಸಿವ್ ವಿಶ್ವಾಸಾರ್ಹ, ಆನ್ ಪ್ಯಾಸಿವ್ ಅಲ್ಲಿ ನಾವು ಇರ್ಬೋದಾ, ಹೇಗೆ ಆನ್ ಪ್ಯಾಸಿವ್ ನಮ್ಮನ್ನು ನೋಡ್ಕೊಳ್ಳುತ್ತೆ, ಅದು ಖಂಡಿತ ಆಶ್ ಸರ್ ಹೇಳ್ದಾಗೆ ಮಾಡ್ತಾ ಇದ್ದಾರಾ ಅಂತ ಅದ್ರ ಬಗ್ಗೆನೇ ಒಂದು ಎಲ್ಲ ಚರ್ಚೆ ನಡೀತಾ ಇತ್ತು. ಅದ್ಭುತವಾಗಿ ಬಾಬ್ ಮಾತಾಡಿದ್ರು, ಅದ್ಭುತವಾಗಿ ಮಾರ್ಟಿ ಕ್ರಿಸ್ ಮಾತಾಡಿದ್ರು. ಎಲ್ರು ಹೇಳ್ತಾ ಇದ್ರು ಆಶ್ ಒಬ್ಬ ವಿಶ್ವಾಸಾರ್ಹ ಮನುಷ್ಯ, ಹಾಗೂ ನಮ್ಮ ವ್ಯವಸ್ಥೆ ಅತ್ಯಂತ ವಿಶ್ವಾಸಾರ್ಹವಾದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ, ಆನ್ ಪ್ಯಾಸಿವ್ ಇಕೋ ಸಿಸ್ಟಮ್ ಅಂತ, OES ಅಂತ. ಸೊ ಹಾಗಾಗಿ ಎಲ್ರು ಆಶ್ ಜೊತೆ ಇರೋಣ. ಬಹಳ ಅದ್ಭುತವಾಗಿ ಯಾರು ಬಾಬು, ಮಾರ್ಟಿ, ಕ್ರಿಸ್ ಹಾಗೂ ವಿನ್ಸೆಂಟ್ ಅಂತ ಅವ್ರು ಕೂಡ ಚೆನ್ನಾಗಿ ಮಾತಾಡಿದ್ರು. ಒಬ್ರು ಮೇಡಮ್ ಇದ್ರು, ಡಾಕ್ಟರ್ IV ಅಂತ, ಅದ್ಭುತವಾದ ಏನು ಉದಾಹರಣೆಗಳೊಂದಿಗೆ ಮಾತಾಡಿದ್ರು. ಹಾಗೆ ನಮ್ಮ ಕಾಲಿನ್ಸ್ ಮನ್ನ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, IT ಎಕ್ಸ್ಪರ್ಟ್. ಬಾಬ್ ಕೂಡ ದೊಡ್ಡ ಮಟ್ಟದ IT ಎಕ್ಸ್ಪರ್ಟ್. ಅವರು ಸ್ವಲ್ಪ ಹುಷಾರಿಲ್ಲ ಅಂತ ಬಂದಿರ್ಲಿಲ್ಲ. ಹಾಗೆ ಇನ್ನೊಬ್ರು ಆಲಿವರ್ ಅಂತ, ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ಫ್ರಾನ್ಸಿನ್ ಅಂತ, ಮಾರ್ಸಿಯನ್ ಅಂತ, ಇಷ್ಟು ಚೆನ್ನಾಗಿ ಎಲ್ಲರೂ ಬಹಳ ಒಂದು ಖುಷಿಯಾಗಿತ್ತು ಆ ವೇದಿಕೆ. ಒಂದು 2 ಗಂಟೆ ಎಲ್ಲರ ಒಂದು ವಿಷಯ ಏನಂದ್ರೆ, ಆನ್ ಪ್ಯಾಸಿವ್ ನಮಗೋಸ್ಕರ ಇರೋ ಕಂಪನಿ, ನಮಗೋಸ್ಕರ ದುಡಿತಾ ಇದ್ದಾರೆ, ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. 21ನೇ ಶತಮಾನದ ಚಮತ್ಕಾರ ಅಥವಾ ಪವಾಡವನ್ನು ಆನ್ ಪ್ಯಾಸಿವ್ ಸೃಷ್ಟಿಸುತ್ತದೆ ಅಂತ ಎಲ್ಲ ಈ ಟೆಕ್ಕಿಗಳು, ಎಲ್ಲ ಈ ದೊಡ್ಡ ಮಟ್ಟದ ತಂತ್ರಜ್ಞರು ಅವರ ಅನಿಸಿಕೆ ಸ್ನೇಹಿತರೆ. ಯಾರು ಕೂಡ ಇದರಲ್ಲಿ ಚಿಕ್ಕವರಿಲ್ಲ, ಎಲ್ಲರೂ ದೊಡ್ಡವರೇ. ಅವರ ಅನಿಸಿಕೆ ಕೂಡ ಅಷ್ಟೇನೆ, ಆನ್ ಪ್ಯಾಸಿವ್ ಬರ್ತಾ ಇದೆ. ದಯವಿಟ್ಟು ನಿಮ್ಮ ತಾಳ್ಮೆಯನ್ನು ನೀವು ಕಾಯ್ದಿಟ್ಟುಕೊಳ್ಳಿ, ಆಶ್ಚರ್ಯಗೆ ಸಪೋರ್ಟ್ ಮಾಡಿ, ಪಾಸಿಟಿವ್ ಆಗಿ ಸ್ವಲ್ಪ ಆಲೋಚನೆ ಮಾಡಿ, ಎಲ್ಲವೂ ಒಳ್ಳೇದಾಗತ್ತೆ ಅಂತ ಕಳೆದ ವಾರ ಮೀಟಿಂಗ್ ಅಲ್ಲಿ ಎಲ್ಲ ಹೇಳ್ತಾ ಇದ್ರು. ಹಾಗೆ ಸ್ನೇಹಿತರೆ, ಏನಾಗಿತ್ತು, ನಮ್ಮ ಬಾಬ್ ಟಕೋಸಿ ಅವರು ಆಶ್ಚರ್ಯಗೆ ಬಹಳ ಹತ್ತಿರದವರು. ಅವ್ರಿಗೆ ಏನಾಗಿತ್ತು, ತುಂಬಾ ಸಮಸ್ಯೆ ಆಗಿತ್ತು. ತುಂಬಾ ಸಮಸ್ಯೆ ಅಂದ್ರೆ, ಸಡನ್ಲಿ ಏನಾಯ್ತು, ಅವ್ರದ್ದು ಮದರ್-ಇನ್-ಲಾ, ಅವ್ರದ್ದು ಅತ್ತೆ ಒಂದು ದಿವಸ ತೀರ್ಕೊಂಡ್ರು. ಅವ್ರದ್ದು ಒಂದು 4 ಸಾವು 2 ವರ್ಷದಲ್ಲಿ ನಡೆದೋಗಿತ್ತು ಫ್ಯಾಮಿಲಿಯಲ್ಲಿ. ಅವರ ಫಾದರ್-ಇನ್-ಲಾ, ಮಾವ ಕೂಡ ತೀರ್ಕೊಂಡಿದ್ರು, ಒಬ್ರು ತಮ್ಮ ತೀರ್ಕೊಂಡ್ರು, ಒಬ್ರು ತಂಗಿ ತೀರ್ಕೊಂಡ್ರು. ಫುಲ್ ಟೆನ್ಷನ್ ಅಲ್ಲಿ ಇದ್ರು ಆ ಮನುಷ್ಯ. ಟೆಕ್ ಎಕ್ಸ್ಪರ್ಟ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ರೀತಿಯಲ್ಲಿ ಓಟೆಕ್ ಪ್ರೋತ್ಸಾಹ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಶನಿವಾರ ನಿಮ್ಗೆ ಗೊತ್ತಿರ್ಬೋದು. ಅವ್ರಿಗೇನಾಯ್ತು, ಸೋಮವಾರ ಸ್ವಲ್ಪ ಈ ಎದೆ ಬಡಿತದಲ್ಲಿ ಏರಿಳಿತ ಕಂಡುಬಿಟ್ಟು, ಆಯ್ತು ನಾನು ಸತ್ತೋದೆ ಅಂತ ಎಣಿಸ್ಬಿಟ್ಟು ಉಸಿರಾಡಕ್ಕಾಗಿಲ್ಲ. ಆಲಿವರ್ ಅಂತ ಇದ್ದಾರೆ ಅಲ್ಲಿ, ಅವ್ರು ನಮ್ಮ ಫೌಂಡರೇ, ಅವ್ರನ್ನ ಕರೆದ್ರು ಅಮೆರಿಕಾದಲ್ಲಿ. ಬಟ್ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಇವರೇ ಹೋಗಿ ಆಸ್ಪತ್ರೆ ಅಡ್ಮಿಟ್ ಆಗ್ಬಿಟ್ಟು, ನೋಡಿ ಚಮತ್ಕಾರ, ದೇವರ ಚಮತ್ಕಾರ ಅಂದ್ರೆ ಇದೆ. ಅಲ್ಲಿ ತಂದೆನ ಬೇಡ್ಕೊಂಡ್ರಂತೆ, ನೋಡಿ ಈ ತರ ಆಗ್ತದೆ, ದಯವಿಟ್ಟು ನಂಗೆ ಸಹಾಯ ಮಾಡು, ನನ್ಗೆ ಇಷ್ಟು ಬೇಗ ಸಹಾಯಕ್ಕೆ ಇಷ್ಟ ಇಲ್ಲ, ನನ್ಗೆ ತುಂಬಾ ಕೆಲಸ ಮಾಡ್ಲಿಕ್ಕಿದೆ. ಇದು ಅವ್ರು ಮೀಟಿಂಗ್ ಅಲ್ಲಿ ಹೇಳಿದ್ರು ನಿನ್ನೆ ಕ್ರಿಸ್ ಮಾರ್ಟಿ ಜೊತೆ.
ನನ್ಗೆ ತುಂಬಾ ಕೆಲಸ ಮಾಡ್ಲಿಕ್ಕಿದೆ. ಆನ್ ಪ್ಯಾಸಿವ್ ಇವಾಗಷ್ಟೇ ಶುರು ಆಗುತ್ತೆ. ಈಗಷ್ಟೇ ಆಶ್ ಸರ್ ಹೇಳಿದ್ದಾರೆ ಪಾಸಿಟಿವ್ ಆಗಿರಿ, ನನ್ ಜೊತೆ ಇರಿ, ಇನ್ನು ತುಂಬಾ ಮಾಡ್ಲಿಕ್ಕಿದೆ, ನೀವು ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಲಿಕ್ಕಿದೆ, ಹಾಗೂ ನೆರೆಹೊರೆಯವರನ್ನು ನೋಡ್ಕೊಳ್ಲಿಕ್ಕಿದೆ. ಓಬ್ಲೆಸ್ ಅಂತ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ, ಇಡೀ ಜಗತ್ತಿಗೆ ನಾವು ಒಳ್ಳೇದ್ ಮಾಡ್ಬೇಕು, ಒಟ್ಟಿಗಿರಿ ಅಂತ ಆಶ್ ಸರ್ ಹೇಳಿದ್ದಾರೆ. ಈ ಸಮಯದಲ್ಲಿ ಈ ಜಗತ್ತನ್ನು ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ತಂದೆ ಹತ್ರ ಬೇಡ್ಕೊಂಡ್ರಂತೆ. ಉಸಿರಾಡೋಕೆ ಆಗ್ತಾ ಇರ್ಲಿಲ್ಲ, ಎದೆ ಬಡಿತ ಒಂದು 50 ಬೀಟ್ ಇದ್ರೆ ಅದು 120ಕ್ಕೆ ತಲುಪಿತ್ತು. ನಾನು ಸತ್ತೋದಂತ ಎಣಿಸ್ಕೊಂಡಿದ್ದಾಗ ಡಾಕ್ಟರ್ ಎಲ್ಲ ಚೆಕ್ ಮಾಡ್ಬಿಟ್ಟು ಹೇಳಿದ್ರಂತೆ, ನಿಮ್ಗೆ ಯಾವ ರೀತಿಯ ಸಮಸ್ಯೆ ಇಲ್ಲ, ನೀವು ಹುಷಾರಾಗಿದ್ದೀರಾ ಅಂತ. ನಿನ್ನೆ ಅವರು ಡಿಸ್ಚಾರ್ಜ್ ಆಗ್ಬಿಟ್ಟು ವಾಪಸ್ ಬಂದಿದ್ರು. ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಇದೊಂದು ಒಳ್ಳೆಯ ಪವಾಡ. ಆನ್ ಪ್ಯಾಸಿವ್ ಅಲ್ಲಿ ನೋಡಿ, ಕ್ರಿಸ್ ಅವರು ನನ್ಗೋಸ್ಕರ ಬೇಡ್ಕೊಂಡು ಇಡೀ ಪ್ರಪಂಚಕ್ಕೆ ಮೆಸೇಜ್ ಕಳಿಸಿದ್ರು. ಅವರು ಪ್ರೇಯರ್ಸ್, ಬಾಬ್ ಅವರಿಗೆ ಒಂದು ನಿಮ್ಮ ಪ್ರಾರ್ಥನೆ ಸಲ್ಲಿಸಿ, ಅವರು ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ. ಆ ಪ್ರಾರ್ಥನೆ ನಿಜವಾಗ್ಲೂ ನೀವು ಸಲ್ಲಿಸಿದ್ರೆ ಯಾವತ್ತು ನಮ್ಗೆ ತಲುಪುತ್ತೆ. ಯಾಕಂದ್ರೆ ಮೇಲ್ಗಡೆ ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರುತ್ತೆ. ಅದೇ ತರ ಆಶ್ಚರ್ಯ ಕೂಡ ಅದೇ ಒಂದು ಪ್ರಾರ್ಥನೆ ನೀವು ಸಲ್ಲಿಸಿ, ನೆಗೆಟಿವ್ ಆಗಿ ಮಾತಾಡೋದಕ್ಕಿಂತ ಪಾಸಿಟಿವ್ ಆಗಿ ಒಂದು ಪ್ರಾರ್ಥನೆ ಸಲ್ಲಿಸಿ. ಆದಷ್ಟು ಬೇಗ ಈ ಆನ್ ಪ್ಯಾಸಿವ್ ಅಂತ ಕಂಪನಿಯಲ್ಲಿ ನಮ್ಮ ಜೀವನ ಬದಲಾವಣೆ ಆಗ್ಲಿ. ಆಶ್ಚರ್ಯಗೆ ಸಕಲ ಆರೋಗ್ಯ ಎಲ್ಲವನ್ನು ಕರುಣಿಸಿ ದೇವರೇ ಅಂತ ಒಂದು ಸಣ್ಣ ಪ್ರಾರ್ಥನೆ ಈ ವಿಶ್ವಕ್ಕೆ, ಈ ಬ್ರಹ್ಮಾಂಡಕ್ಕೆ ನೀವು ಬಿಟ್ಟುಬಿಡಿ, ಖಂಡಿತ ನಮ್ಗೆ ಒಳ್ಳೇದಾಗತ್ತೆ ಅತಿ ಶೀಘ್ರದಲ್ಲೇ. ನಾನೇ ದೊಡ್ಡ ಉದಾಹರಣೆ, ಸತ್ತು ಹೋದ ಮನುಷ್ಯ ಬದುಕಿ ಬಂದಿದ್ದೀನಿ ಅಂತ ಬಾಬ್ ಅವರು ನಿನ್ನೆ ಬಂದು ಮಾರ್ಟಿ ಮತ್ತೆ ಕ್ರಿಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಹೇಳ್ತಾ ಇದ್ರು. ಹಾಗೆ ಸ್ನೇಹಿತರೆ, ಬಹಳ ಖುಷಿ ಆಯ್ತು. ಆಕ್ಚುಲಿ ಬಾಬನ್ ನೋಡಿ ಬಹಳ ಖುಷಿ ಆಯ್ತು. ಆಕ್ಚುಲಿ ನಾನು ರೆಗ್ಯುಲರ್ ಆಗಿ ಆ ಓಟೆಕ್ ಪ್ರೋಸ್ ವೆಬಿನಾರ್ ನೋಡ್ತಾ ಇರ್ತೀನಿ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಸಮಯ ಇದ್ರೆ ನೋಡಿ ಸ್ನೇಹಿತರೆ, ಅದು ಬಹಳ ಚೆನ್ನಾಗಿದೆ. ಓಕೆ, ಹಾಗೆ ನೋಡಿ ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ಮಾರ್ಟಿ ಕ್ರಿಸ್ ಅವರು ಕೂಡ ಮಾತಾಡ್ತಾ ಇದ್ರು. ಮಾರ್ಟಿ ಹೇಳ್ತಾ ಇದ್ರು, ಆಶ್ ತುಂಬಾ ಒಳ್ಳೆ ಸ್ಫೂರ್ತಿಯಲ್ಲಿದ್ದಾರೆ, ತುಂಬಾ ಖುಷಿಯಲ್ಲಿದ್ದಾರೆ. ಹಾಗೆ ಮೊನ್ನೆ ಒಂದು ಮೆಸೇಜ್ ಕೂಡ ಕಳ್ಸಿದ್ರಂತೆ ಬಾಬು ಡಿಸ್ಚಾರ್ಜ್ ಆದ ಕೂಡಲೇ. ಯಾರಿಗೆ? ಟಾಂಜಾ ಹೇಳ್ತಾ ಇದ್ಲು, ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಇವರು ಹುಷಾರಾಗಿದ್ದು, ಬಾಬ್ ಹುಷಾರಾಗಿದ್ದು, ಧನ್ಯವಾದಗಳು, ದೇವರಿಗೆ ಕೃತಜ್ಞತೆಗಳು, ನಮ್ ಜೊತೆ ಇರಿ, ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ನಮ್ಮ ಆಶ್ ಸರ್ ಒಂದು ಮೆಸೇಜ್ ಕಳ್ಸಿದ್ರಂತೆ. ಅದನ್ನ ಟಾಂಜಾ ಹೇಳ್ಕೊಂಡು ಬಹಳ ಖುಷಿ ಪಡ್ತಾ ಇದ್ದು. ಈ ಬಾಬ್ ಅವರು ಆಶ್ ಸರ್ಗೆ ಬಹಳ ಹತ್ತಿರದವರು, ಸೊ ಹಾಗಾಗಿ ನಮಗೂ ಕೂಡ ಬಹಳ ಹತ್ತಿರದವರೇ ಅವರು. ಬಹಳ ಚೆನ್ನಾಗಿ ಮಾತಾಡ್ತಾರೆ ಸ್ನೇಹಿತರೆ. ಸೊ ನಮ್ಮ ಕಡೆಯಿಂದಲೂ ಅವರಿಗೆ ಒಂದು ಪ್ರಾರ್ಥನೆ ನಾವು ಸಲ್ಲಿಸಿದ್ದೇವೆ ಗ್ರೂಪ್ ಕಡೆಯಿಂದ. ಸೊ ಹಾಗಾಗಿ ನಮ್ಮ ಪ್ರಾರ್ಥನೆ ಕೂಡ ಅವರಿಗೆ ಸಲ್ಲಿದೆ ಸ್ನೇಹಿತರೆ. ಓಕೆ, ರೈಟ್. ಮಾತಾಡ್ತಾ ಹೇಳ್ತಾ ಇದ್ರು ನಿನ್ನಿನ ಮೀಟಿಂಗ್ ಅಲ್ಲಿ. ಸೊ ಆಶ್ ಅವರು ಒಳ್ಳೆ ಸ್ಪಿರಿಟ್ ಅಲ್ಲಿ ಇದ್ದಾರೆ, ಒಳ್ಳೆ ಸ್ಫೂರ್ತಿಯಲ್ಲಿದ್ದಾರೆ. ಸೊ ಅವರು ಕೂಡ ಅಷ್ಟೇ ಹಲವಾರು ವಿಷಯಗಳನ್ನ ಒಮ್ಮೆಲೆ ಹ್ಯಾಂಡಲ್ ಮಾಡುವಂತ, ನಿಭಾಯಿಸುವಂತ ಶಕ್ತಿ ನಮ್ಮ ಆಶ್ ಸರಿಗಿದೆ. ಸೊ ಹಾಗಾಗಿ ಯಾರು ಒಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಬಾಬ್ ಒಂದು ಮಾತಾಡ್ತಾ ಇದ್ರು, ಇದು ಬಾಬ್ ಟಾಕುಸಿ, ನನ್ಗೆ ಒಂದು ಚಿಕ್ಕ ಸಮಸ್ಯೆ ಆಗಿ ನಾನು ಎಷ್ಟೊಂದು ತಲೆಬಿಸಿ ಮಾಡ್ಕೊಂಡೆ. ಈ 15 ಲಕ್ಷ ಜನರ ಭವಿಷ್ಯವನ್ನು ತನ್ನ ಕೈಯಲ್ಲಿಟ್ಕೊಂಡು ಅವರಿಗೋಸ್ಕರ ಕೆಲಸ ಮಾಡ್ತಾ 24 ಗಂಟೆ, 1 ಗಂಟೆ ಕೂಡ ನಿದ್ದೆ ಮಾಡೋದು ಕಷ್ಟ ಈ ಮನುಷ್ಯ, ನನ್ಗೆ ಗೊತ್ತಿರೋ ಪ್ರಕಾರ. ಅವ್ರಿಗೆ ಯಾವ ತರ ತಲೆಬಿಸಿ ಇರ್ಬೋದು, ಯಾವ ತರ ಟೆನ್ಷನ್ ಇರ್ಬೋದು, ದೇವರೇ ಅವರನ್ನು ಕಾಪಾಡುವಂತ ಬಾಬ್ ಕೂಡ ನಿನ್ನೆ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು. ಹಾಗೆ ಮಾರ್ಟಿ ಕೂಡ ಆಶ್ ಫ್ಯಾಮಿಲಿ, ಅವರ ಕುಟುಂಬಕ್ಕೂ ಕೂಡ ಧನ್ಯವಾದಗಳು. ನಿಜವಾಗ್ಲೂ ನಮಗೋಸ್ಕರ ಅವ್ರು ದುಡಿತಾ ಇದ್ದಾರೆ, ನಾವು ಅವರನ್ನ ಅತಿ ಹತ್ತಿರದಿಂದ ನೋಡಿದೀವಿ, ಏನ್ ಮಾಡ್ತಾ ಇದ್ದಾರೆ. ಇವಾಗ್ಲೂ ಕೂಡ ಅಷ್ಟೇನೆ, ಅತಿ ಶೀಘ್ರದಲ್ಲೇ ನಮಗೆ ನಮ್ಮ ಒಳ್ಳೆ ದಿನಗಳು ಬರ್ಲಿಕ್ಕಿದ್ದಾವೆ. ನಮ್ಗೆ ಬಹಳ ಖುಷಿಯ ವಿಚಾರ. ಸೊ ಎಲ್ರು ಕೂಡ ಅಷ್ಟೇನೆ, ಯಾವ್ದೇ ರೀತಿ ನೆಗೆಟಿವ್ ಎಲ್ಲ ಇಟ್ಕೊಂಡು ನಮ್ ಜೊತೆ ಇರ್ಬೇಡಿ, ಪಾಸಿಟಿವ್ ಆಗಿ ಇರಿ, ಜೀವನ ಬದಲಾವಣೆ ನೀವು ನೋಡಿ ಅಂತ ಮಾರ್ಟಿ ನಿನ್ನೆ ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ. ಹಾಗೆ ಕ್ರಿಸ್ ಜಾನ್ಸನ್ ಸ್ವಲ್ಪ ಮಾತಾಡ್ತಾ ಹೇಳ್ತಾ ಇದ್ರು, ನೋಡಿ ಬಾಬು ಒಂದು ಚಮತ್ಕಾರ, ಒಂದು ಏನು ಪವಾಡದಿಂದ ಬದುಕಿ ಬಂದಿದ್ದಾರೆ, ಒಳ್ಳೇದಾಗತ್ತೆ ಬಾಬ್ಗೆ. ಬಾಬ್ ನೀವು ನಮ್ಗೆ ಬೇಕೇ ಬೇಕು ನೋಡಿ. ಸೊ ಲೆಟ್ಸ್ ಬಿ ಗ್ರೇಟ್ಫುಲ್. ನಾವು ನಿಜವಾಗ್ಲೂ ಕೃತಜ್ಞರಾಗಿರೋಣ. ಯಾರಿಗೆ? ಆನ್ ಪ್ಯಾಸಿವ್ ಅತಿ ದೊಡ್ಡ ಫ್ಯಾಮಿಲಿ ನೋಡಿ, ಅದೊಂದು ದೊಡ್ಡ ಫ್ಯಾಮಿಲಿ. ಬಾಬನ್ ನಾವ್ ಯಾರು ವೈಯಕ್ತಿಕವಾಗಿ ನೋಡಿಲ್ಲ, ನಾವೆಲ್ಲರೂ ಅವರಿಗೋಸ್ಕರ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೇವೆ. ಆ ಪ್ರಾರ್ಥನೆಗೆ ಒಂದು ಏನ್ ಹೇಳ್ತಾರೆ ಪ್ರತಿಫಲ ನಮಗೆ ಸಿಕ್ಕಿದೆ. ಬಾಬ್ ನಮ್ಮ ಕಣ್ಣೆದುರುಗಡೆ ಇದ್ದಾರೆ ಇವತ್ತು. ಅದೇ ತರ ಹಲವಾರು ನೂರಾರು ಜನರಿಗೆ ನಾವು ಪ್ರತಿ ದಿವಸ ನಮ್ಮ ಏನು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರ್ತೇವೆ ಆನ್ ಪ್ಯಾಸಿವ್ ಅಲ್ಲಿ. ಇಷ್ಟೊಂದು ದೊಡ್ಡ ಫ್ಯಾಮಿಲಿ, ಇದು ಬೇರೆ ಎಲ್ಲೂ ಇಲ್ಲ, ಆನ್ ಪ್ಯಾಸಿವ್ ಇಂದ ಮಾತ್ರ ಇದು ಸಾಧ್ಯವಾಗಿದೆ. ನಾಳೆನೂ ಅಷ್ಟೇನೆ, ಜೀವನ ಬದಲಾವಣೆ ಆದಾಗ ಇಡೀ ಜಗತ್ತಿಗೆ ನಾವು ಇದೇ ತರ ಬದಲಾವಣೆಯನ್ನು ತರಬಹುದು. ನಾವು ಯಾವಾಗ ಬದಲಾವಣೆ ಆಗ್ತೀವಿ, ಆ ದಿನದಿಂದ ಬೇರೆಯವರನ್ನು ಕೂಡ ಬದಲಾವಣೆ ಮಾಡಬಹುದು, ಅಷ್ಟು ಚೆನ್ನಾಗಿದೆ. ಹಾಗೆ ಹೇಳ್ತಾ ಇದ್ರು, ಕ್ರಿಸ್ ಕೂಡ ಹೇಳ್ತಾ ಇದ್ರು, ನಾನು ದೇವರನ್ನ ತುಂಬಾ ನಂಬ್ತೇನೆ. ಹಾಗೆ ಆಸ್ಟರ್ ಕೂಡ ನಮ್ಗೆಲ್ರಿಗೂ ಒಂಥರ ದೇವ್ರ ತರಾನೇ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರನ್ನು ಯಾರು ಏನು ಹೇಳಕ್ ಹೋಗ್ಬೇಡಿ, ತುಂಬಾ ಸಮಸ್ಯೆಲಿದ್ದಾರೆ. ಆ ಮನುಷ್ಯ ಕೆಳಗಡೆ ಬಿದ್ದಾಗ ಫೌಂಡರ್ಸ್ ಅನ್ನ ಸೇರಿ, ಸಂಸ್ಥಾಪಕರನ್ನ ಸೇರಿ ತುಂಬಾ ಜನ ಆ ಮನುಷ್ಯನ ತುಳಿಯೋಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಬೂದಿಯಿಂದ ಎದ್ದು ಬಂದ ಹಾಗೆ ಎದ್ದು ಬಂದ್ಬಿಟ್ಟು ಆ ಮನುಷ್ಯ ತಿರುಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಗೋಸ್ಕರ ಹಗಲಿರುಳು ದುಡಿತಾ ಇದ್ದಾರೆ. ಅವರಿಗೆ ಯಾರು ಏನು ಹೇಳಕ್ ಹೋಗ್ಬೇಡಿ, ಸುಮ್ಮನೆ ಇರಿ, ಆರಾಮಾಗಿರಿ. ಅತಿ ಶೀಘ್ರದಲ್ಲಿ ಈ 2ನೇ ಹಂತ ಬಂದಾಗ ಎಲ್ಲರ ಜೀವನ ಬದಲಾವಣೆ ಮಾಡೇ ಮಾಡ್ತಾರೆ ಆಸ್ ಸರ್ ಅಂತ ನಮ್ಮ ಕ್ರಿಸ್ ಕೂಡ ಅವರು ಹೇಳ್ತಾ ಇದ್ರು. ಸೊ ದಯವಿಟ್ಟು ನಿಮ್ಮ ಪ್ರಾರ್ಥನೆಗಳಲ್ಲಿ ಈ ಕಂಪನಿನೂ ಸೇರಿಸ್ಕೊಳ್ಳಿ. ಪ್ರತಿ ದಿವಸ ಎದ್ದಾಗ ಹೇಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವೋ, ನಮ್ಮ ದಿವಸ ಚೆನ್ನಾಗಿರಲಿ ದೇವರೇ ಅಂತ, ಅದೇ ತರ ಆನ್ ಪ್ಯಾಸಿವ್ ಕೂಡ ಚೆನ್ನಾಗಿ ಬರ್ಲಿ, ಅವರು ಕೂಡ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳಿ ಅಂತ ಒಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅಂತ ನಮ್ಮ ಕ್ರಿಸ್ ಹೇಳ್ತಾ ಇದ್ರು. ಸೊ ಹಾಗೆ ಸ್ನೇಹಿತರೆ, ಮುಂದೆ ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಬಾಬ್ ಎಲ್ಲ ಫೌಂಡರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾರೆ.
ಅವರಿಂದಾಗಿ ನಾನು ಇವತ್ತು ಬದುಕಿ ಬಂದಿದ್ದೇನೆ, ಬಹಳ ಖುಷಿ ಆಯ್ತು. ಸೊ ನಂತರ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಾಟಿ ಕೂಡ ಹೇಳ್ತಾ ಇದ್ರು, ಇನ್ನೊಂದು ವಿಷಯ ಇದೆ ಸ್ನೇಹಿತರೆ. ಸೊ ಓಕೆ ರೈಟ್. ಅದ್ ನಂತರ ಸ್ನೇಹಿತರೆ ನಮ್ಮ ಮೈಕ್ ಎಲ್ಲಿಸ್ ಒಂದು ಬ್ಯೂಟಿಫುಲ್ ಆಗಿ ನಿನ್ನೆ ಒಂದು ಸಣ್ಣ ಉದಾಹರಣೆ ಸಮೇತ ಹೇಳ್ತಾ ಇದ್ರು. ಏನಪ್ಪಾ ಎಲ್ರು ಹೇಳ್ತಾ ಇದ್ದಾರೆ ನೋಡಿ, ಮಾಟಿ ಕ್ರಿಸ್ ಎಲ್ರು ಒಳ್ಳೆ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ, ಬಹಳ ಖುಷಿ ಆಗ್ತದೆ ನಮಗೆ. ಸೊ ಅದೇ ತರ ನೋಡಿ ನಾನು ಕೂಡ ಒಂದು ಚಿಕ್ಕ ಒಂದು ಲೆಕ್ಕಾಚಾರ ಮಾಡಿದ್ದೇನೆ. ಈ ಆಶ್ ಸರ್ ನಮಗೆ ಒಂದು 2 ತಿಂಗಳ ಹಿಂದೆ ಒಂದು ಸಣ್ಣ ಉದಾಹರಣೆ ಕೊಟ್ಟರು. ನಾ ಏನ್ ಮಾಡ್ತಾ ಇದ್ದೀನಿ ಕಂಪನಿಗೋಸ್ಕರ, ನಾನು ಏನ್ ಮಾಡ್ತಾ ಇದ್ದೀನಿ ಈ ನಮ್ಮ ಫೌಂಡರ್ಸಿಗೋಸ್ಕರ ಅಂತ ಒಂದು ಸಣ್ಣ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ರು. ನಾನು ಇಷ್ಟು ಅದ್ಭುತವಾಗಿ ಈ ಕಂಪನಿನ ರೆಡಿ ಮಾಡಿದ್ದೀನಿ, ಸಿಸ್ಟಮ್ ಎಲ್ಲವೂ ಯಾಂತ್ರಿಕತವಾಗಿರುತ್ತದೆ, ಆಟೋಮ್ಯಾಟಿಕ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್. ನೋಡಿ ಸ್ನೇಹಿತರೆ, ನಮ್ಮ ಕಸ್ಟಮರ್ಸ್ ಯಾರಾದ್ರೂ ನಮ್ಮ ಸಿಸ್ಟಮ್ ಒಳಗಡೆ ಬಂದ್ರೆ ಅವರನ್ನೆಲ್ಲ ಹಿಡಿದ್ಬಿಟ್ಟು ಒಳ್ಳೆ ಸೇಲ್ಸ್ ಮಾಡಿ ನಮ್ಗೆಲ್ಲ ಆದಾಯ ತರುವಂತ ಒಂದು ಒಳ್ಳೆಯ ವೇದಿಕೆಯನ್ನ ಆಶ್ ಸರ್ ರೆಡಿ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಅತ್ಯುತ್ತಮ ಉಪಯೋಗ ಪಡಿಸಿಕೊಂಡು ಹಾಗೂ ಟಾರ್ಗೆಟೆಡ್ ಟ್ರಾಫಿಕ್, ನಮಗೆ ಯಾರು ಬೇಕು, ನಮ್ಮ ಉತ್ಪನ್ನಗಳನ್ನು ಯಾರು ಉಪಯೋಗಿಸಬೇಕು ಅವರಿಗೆ ಮಾತ್ರ ನಾವು ಹಿಡಿದುಕೊಂಡು ಸಿಸ್ಟಮ್ ಒಳಗಡೆ ಕರ್ಕೊಂಡು ಬಂದು ಅವರನ್ನ ಗ್ರಾಹಕರನ್ನಾಗಿ ಪರಿವರ್ತಿಸಿ ನಮ್ಮ ಸೇಲ್ಸ್ ಏನು ನಮ್ಗೇನು ಆದಾಯ ಬೇಕು ಅದನ್ನೆಲ್ಲ ಆಶ್ ಸರ್ ಕೊಡುವರಿದ್ದಾರೆ. ಅತಿ ಶೀಘ್ರದಲ್ಲಿ ಬಹಳ ಅದ್ಭುತವಾದ ಸಿಸ್ಟಮ್ ಅನ್ನು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಹಾಗೇನೆ, ನೀವು ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇವರು ಕೂಡ ಹೇಳ್ತಿದ್ದಾರೆ, ಮೈಕ್ ಕೂಡ ನಿನ್ನೆ ಹೇಳ್ತಾ ಇದ್ರು, ದಯವಿಟ್ಟು ನಿಮ್ಮ ಉತ್ಪನ್ನಗಳನ್ನು ತಿಳ್ಕೊಳ್ಳಿ, ನಿಮ್ಮ ಕಂಪನಿ ಬಗ್ಗೆ ತಿಳ್ಕೊಳ್ಳಿ, ಅಷ್ಟೇ ತಿಳ್ಕೊಂಡ್ರೆ ಸಾಕು. 98% ಆನ್ಸರ್ ಮಾಡ್ತಾರೆ. 2% ನೋಡಿ ಸ್ನೇಹಿತರೆ, ಒಂದು ಮಾತಿದೆ, ನೀವು ಎಷ್ಟೇ ದೊಡ್ಡ ಭೋಜನ ಮಾಡಿ ಊಟ ನಿಮ್ಮ ಬಾಯಿವರೆಗೆ ತಂದ್ಕೊಡ್ಬೋದು, ಜಗ್ದು ತಿನ್ನೋದು ನಮ್ಮ ಕೆಲಸ. ಆಶ್ ಸರ್ ಎಲ್ಲಾನು ತಟ್ಟೆಯಲ್ಲಿ ಬಡಿಸ್ಬಿಟ್ಟು ನಿಮ್ ಬಾಯಿವರೆಗೆ ತಂದು ಕೊಡ್ತಾರೆ, ನೀವು ಅದನ್ನ ಜಗ್ದು ತಿನ್ನೋದು ನಿಮ್ಮ ಕೆಲಸ ಅಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲು ಅಂದ್ರೆ 98% ಕೆಲಸ ಆಶ್ ಸರ್ ಮಾಡ್ತಾ ಇದ್ದಾರೆ, 2% ಕೆಲಸ ನಾವು ಮಾಡ್ಬೇಕು. ಇನ್ನೊಬ್ರು ಜಗದು ಕೊಟ್ಟ ಆಹಾರ ತಿನ್ನೋಕೆ ಸ್ವಲ್ಪ ಅಸಹ್ಯ ಅಲ್ಲ ಸ್ನೇಹಿತರೆ. ಸೊ ಆ ಕೆಲಸ ನಾವು ಮಾಡ್ಲೇಬೇಕಾಗತ್ತೆ, ಅದು ನಮ್ಗೆ ಒಳ್ಳೇದೇ ಆಗತ್ತೆ. ಸೊ ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೈಕ್ ಎಲ್ಲಿಸ್ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ ಸ್ನೇಹಿತರೆ, ಕೊನೆಯ ಒಂದು ಅಂಶಕ್ಕೆ ಬರೋದಾದ್ರೆ, ಜೂಲಿ ಮತ್ತೆ ಮೈಕಲ್ದು ಒಂದು ಪ್ರತಿ ವಾರ ಒಂದು ಮೀಟಿಂಗ್ ನಡೀತಾ ಇತ್ತು, ಸ್ವಲ್ಪ ದಿವಸ ಇರ್ಲಿಲ್ಲ, ಸೋಮವಾರ. ಓಕೆ, ನಿನ್ನ ಕೂಡ ಅವರು ಒಂದು ಅದ್ಭುತವಾಗಿ ಒಂದು ಸಣ್ಣ ವಿಷಯದ ಬಗ್ಗೆ ಮಾತಾಡಿದ್ರು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಕ್ಯಾಟ್ಮೋ ಅಂದ್ರೆ ಏನು ಅಂತ. ನಾವ್ ಹೇಳ್ತಾ ಇದ್ದೀವಿ ನಮ್ಮ ಸಿಸ್ಟಮ್ ಕ್ಯಾಟ್ಮೋ ಸಿಸ್ಟಮ್. ನಮ್ಮ ಗುಸ್ಮಿನ ದಿಲ್ಲನ್ ಅವರ ಫೇಸ್ಬುಕ್ ಇದು ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಹೆಸರು ಕ್ಯಾಟ್ಮೋ ದ ಗೇಮ್ ಚೇಂಜರ್ ಅಂತ. ಈ ಕ್ಯಾಟ್ಮೋ ಅಂದ್ರೆ ಏನು ಸ್ನೇಹಿತರೆ? ಸಿಂಪಲ್ ಆಗಿ ಹೇಳೋದಾದ್ರೆ CATMO. ಸಿ ಅಂದ್ರೆ ಕಂಪ್ಲೀಟ್ ಸಿಸ್ಟಮ್ ಅಂತ, ಕಂಪ್ಲೀಟ್. ಸಿ. ಎ ಅಂದ್ರೆ ಆಟೋಮೇಟೆಡ್ ಪ್ರೋಸೆಸ್, ಆಟೋಮೇಟೆಡ್ ಅಂದ್ರೆ ಆಟೋಮೇಟಿಕ್ ಆಗಿ ಅಂತ. ಟಿ ಅಂದ್ರೆ ಟಾರ್ಗೆಟೆಡ್ ಟ್ರಾಫಿಕ್ ಅಂತ. MO ಅಂದ್ರೆ ಮನಿ ಅಂತ, ದುಡ್ಡು. ಸ್ನೇಹಿತರೆ ಕನ್ನಡದಲ್ಲಿ ಹೇಳೋದಾದ್ರೆ ಕ್ಯಾಟ್ಮೋ ಅಂದ್ರೆ ಏನಂದ್ರೆ, ಸಂಪೂರ್ಣವಾಗಿ ಯಾಂತ್ರಿಕತವಾಗಿ ಮನುಷ್ಯರ ಹಸ್ತಕ್ಷೇಪವಿಲ್ಲದೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾಂತ್ರಿಕತವಾಗಿ ಅಂದ್ರೆ ಮೆಷಿನೇ ಮಾಡೋದು, ಮನುಷ್ಯರ ಹಸ್ತಕ್ಷೇಪವಿಲ್ಲದೆ ನಮ್ಮ ಉತ್ಪನ್ನಗಳ ಬಗ್ಗೆ, ನಮ್ಮ ಸೇವೆಗಳ ಬಗ್ಗೆ, ನಮ್ಮ ಕಂಪನಿಯ ಬಗ್ಗೆ, ಆನ್ಪಾಸಿವ್ ಬಗ್ಗೆ ಆಸಕ್ತಿ ತೋರಿಸುವವರಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿ ಅವರನ್ನು ನಮ್ಮ ವ್ಯವಸ್ಥೆ ಒಳಗಡೆ ಕರ್ಕೊಂಡು ಬಂದು, ಅಂದ್ರೆ OS ಗೆ ಬಂದು ಅವರು ಸೈನ್ ಇನ್ ಮಾಡಿ OS ಗೆ ಬಂದು ಅವರಿಗೆ ಅಲ್ಲಿ ಮಾರ್ಗದರ್ಶನ ನೀಡಿ ಅವರನ್ನು ನಮ್ಮ ಕಂಪನಿಗೆ ಪರಿಚಯಿಸಿ ಹಾಗೂ ನಮ್ಮ ಉತ್ಪನ್ನಗಳ ಬಗ್ಗೆ ಪರಿಚಯ ನೀಡಿ ಒಂದು ಚಿಕ್ಕ ಉದಾಹರಣೆಗಳ ಜೊತೆ ಪರಿಚಯ ನೀಡ್ಬಿಟ್ಟು ಅವರನ್ನು ನಮ್ಮ ಬಳಕೆದಾರರನ್ನಾಗಿ ಅಥವಾ ಗ್ರಾಹಕರಾಗಿ, ಅಂದ್ರೆ ಬಳಕೆದಾರರು ಯೂಸರ್ಸ್ ಅಂತ ಏನ್ ಹೇಳ್ತೀವಿ, ಯೂಸರ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಆಗಿ ಬದಲಾಯಿಸಿ ಅವರಿಗೆ ನಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಿ ಅದರಿಂದ ಆದಾಯ ಬಂದು ಆ ಆದಾಯದಿಂದ ಕಂಪನಿ ಒಳ್ಳೆದಾಗತ್ತೆ ಹಾಗೂ ಆ ಕಂಪನಿ ನಂಬ್ಕೊಂಡಿರೋ ಸಹೋದ್ಯೋಗಿಗಳಿರ್ಬೋದು, ಫೌಂಡರ್ಸ್ ಇರ್ಬೋದು, ಅಥವಾ ಯಾರು ಅದನ್ನು ಉತ್ಪನ್ನಗಳನ್ನು ಉಪಯೋಗಿಸಿ ಮುಂದಿನ ಹಂತದಲ್ಲಿ ಸೇಲ್ ಮಾಡಿಬಿಟ್ಟು ಅದರಿಂದ ಆದಾಯ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಇರ್ಬೋದು. ಎಲ್ಲರೂ ಇದರಲ್ಲಿ ವಿಜಯಶಾಲಿಗಳೇ, ಎಲ್ಲರೂ ಇದರಲ್ಲಿ ಜಯಶಾಲಿಗಳೇ ಅಂತ ಒಂದು ಸಿಸ್ಟಮ್ಗೆ ಕ್ಯಾಟ್ಮೋ ಸಿಸ್ಟಮ್ ಅಂತಾರೆ. ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು, ನೆನ್ಪಿಟ್ಕೊಳ್ಳಿ, ಇದು ಪದೇ ಪದೇ ಬರ್ತಾ ಇರುತ್ತೆ. ಕ್ಯಾಟ್ಮೋ ಅಂದ್ರೆ ಸಿಂಪಲ್ ಆಗಿದೆ, ಕಂಪ್ಲೀಟ್ಲಿ ಆಟೋಮೇಟೆಡ್ ಸಿಸ್ಟಮ್ ಅಂತ. ಯಾವುದೇ ರೀತಿಯ ಮನುಷ್ಯರ ಹಸ್ತಕ್ಷೇಪ ಇದರಲ್ಲಿ ಇರುವುದಿಲ್ಲ, ಎಲ್ಲವೂ ಯಂತ್ರಗಳು ಮಾಡ್ತವೆ. ನಾವ್ ಏನ್ ಮಾಡ್ಬೇಕು, ಸಿಸ್ಟಮ್ ಆನ್ ಮಾಡ್ಬೇಕು, ಕೆಲವು ಬಟನ್ಗಳು ಇರ್ತವೆ, ಅದನ್ನ ಒತ್ತಿ ಟಾರ್ಗೆಟೆಡ್ ಟ್ರಾಫಿಕ್ ಏನಿರುತ್ತೆ ಆಶ್ ಸರ್ ಏನ್ ಕೊಟ್ಟಿರ್ತಾರೆ ಅವರಿಗೆ ಹೋಗಿ ನಮ್ಮ ಸಂಪೂರ್ಣ ಪರಿಚಯ ಆಗುತ್ತೆ. ಅವ್ರು ಬರ್ತಾರೆ, ನಮ್ಮ ಉತ್ಪನ್ನಗಳನ್ನ ನೋಡ್ತಾರೆ. ಅತ್ಯಂತ ಪ್ರಭಾವ ಹಾಗೂ ಬಲಿಷ್ಠ ಉತ್ಪನ್ನಗಳು ಸ್ನೇಹಿತರೆ ಆನ್ಲೈನ್ ಅಲ್ಲಿ. ಈ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಏನಿದೆ ಅದು ಬಹಳ ಅತ್ಯುತ್ತಮವಾದ ಪ್ರಾಡಕ್ಟ್ಸ್, ನಮ್ಮಲ್ಲಿ ಏನಿರೋ ಪ್ರಾಡಕ್ಟ್ಗಳು ನೋಡಿ. ಬಿಲ್ ಮಸ್ಟ್ ಮತ್ತೆ ಜಾನ್ ವೈಟ್ ಒಂದು ಸಣ್ಣ ವಿಡಿಯೋ ಕಳಿಸಿದ್ರು, ಇದು ಯಾವ್ದು VC ಬಗ್ಗೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೋಡಿ, ಓ ಕನೆಕ್ಟ್ ಈಗ ಜೂನ್ 2024 ಅಲ್ಲಿ ಓ ಕನೆಕ್ಟ್ ಗೆ ನಿಂತು ಹೋಗ್ಬಿಡ್ತು ಸಮಸ್ಯೆಗಳಿಂದಾಗಿ, ಆಂತರಿಕ ಸಮಸ್ಯೆಗಳಿಂದಾಗಿ. ಸೊ ಬಟ್ ಏನಾಗ್ತದೆ ಅಂದ್ರೆ ಆ ಒಂದು ಓ ಕನೆಕ್ಟ್ ನಿಂತೋಗ್ಲಿಕ್ಕೆ ಹೋಗಿ
ಈ ಝೂಮ್ ಅಂತ ಕಂಪನಿಗಳು ನಿಟ್ಟುಸಿರು ಬಿಟ್ರು. ಹಬ್ಬ ಎಷ್ಟು ಸಮಸ್ಯೆ ಆಗಿತ್ತು, ಈ ಒಂದು ಹೊಸ ಪ್ರಾಡಕ್ಟ್ ಬಂದು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಝೂಮ್ ಅಲ್ಲಿ ಇರೋದು ಒಂದು 10 ವೈಶಿಷ್ಟ್ಯತೆಗಳಾದ್ರೆ ನಮ್ಮ ಓ ಕನೆಕ್ಟ್ ಅಲ್ಲಿ 50 ವೈಶಿಷ್ಟ್ಯತೆಗಳಿದ್ದಾವೆ. ಹಾಗಂತ ಝೂಮ್ ಕಂಪನಿ ನಮ್ಮ ವೈಶಿಷ್ಟ್ಯತೆಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಆಗ್ತದಾ? ಅವರಲ್ಲಿ ಆ ತಂತ್ರಜ್ಞಾನ ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರು ಏನ್ ಮಾಡ್ಬೇಕು, ತಲೆ ತಗ್ಗಿಸ್ಲೇಬೇಕು. ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಮುಂದಿನ ದಿನಗಳಲ್ಲಿ ಓ ಕನೆಕ್ಟ್ ಹಾಗೂ ಓ ಟ್ರ್ಯಾಕರ್ ಎರಡು ರೆಡಿ ಆಗಿದೆ, ಅತಿ ಶೀಘ್ರದಲ್ಲಿ ಬರ್ಲಿಕ್ಕಿದ್ದಾವೆ. ಹಾಗೂ ಜಗತ್ತಿನಲ್ಲಿ ಹೇಗೆ ಪರಿಣಾಮ ಬೀರಿತ್ತು ಅದೇ ತರ ಇನ್ನೊಂದ್ಸಾರಿ ಪರಿಣಾಮ ಬೀರ್ಲಿಕ್ಕೆ ಇದ್ದಾವೆ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಸತ್ಯವಾದ ಮಾತು ಸ್ನೇಹಿತರೆ. ಸೊ ಹಾಗಾಗಿ ಒಂದೊಂದು ಪ್ರಾಡಕ್ಟ್ಗಳು ಏನ್ ಬರ್ತಾವೆ ಅತ್ಯಂತ ಪ್ರಭಾವಶಾಲಿ ಪ್ರಾಡಕ್ಟ್ಗಳು, ಬೇಕಾಗಿರೋ ಪ್ರಾಡಕ್ಟ್ಗಳು, ಜನರು ಯೂಸ್ ಮಾಡುವಂತ ಪ್ರಾಡಕ್ಟ್ಗಳು, ತಾವು ಬೆಳೆಯಬಹುದು, ಇನ್ನೊಬ್ಬರನ್ನು ಬೆಳೆಸುವಂತ ಪ್ರಾಡಕ್ಟ್ಗಳನ್ನ ಆನ್ ಪ್ಯಾಸಿವ್ ನಮಗೋಸ್ಕರ ಹೊರಗಡೆ ತರ್ತಾ ಇದ್ದಾರೆ ಈ ಕ್ಯಾಟ್ಮೋ ಸಿಸ್ಟಮ್ ಮೂಲಕ. ಸೊ ಹಾಗಾಗಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು ನಿಮಗೆ ಇದು ಕೇಳೋಕೆ, ಹೋಗ್ತಾ ಹೋಗ್ತಾ ಎಲ್ಲ ಪರಿಚಯ ಆಗುತ್ತೆ. ಸೊ ಇಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನ ಆಸ್ ಸರ್ ನಮಗೋಸ್ಕರ ತರ್ತಾ ಇದ್ದಾರೆ, ಎಲ್ಲರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನೆಗೆಟಿವ್ ಆಗೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಪಾಸಿಟಿವ್ ಆಗಿರೋಣ. ಸ್ವಲ್ಪ ದಿವಸ ನೆಗೆಟಿವ್ ಆಗಿದ್ರೆ ನಾನು ಹೇಳಿದಾಗೆ ನಮ್ಮನ್ನೇ ನಾವು ನಿರಾಶೆಗೊಳಿಸ್ತಾ ಇರ್ತೇವೆ. ನಾವು ಪಾಸಿಟಿವ್ ಆಗಿದ್ರೆ ಕಂಪನಿ ಜೊತೆ ನಮಗೆ ಮುಂದುವರಿಲಿಕ್ಕೆ ಒಂದು ಒಳ್ಳೆ ಅವಕಾಶಗಳಿದ್ದಾವೆ. ಈ ನೆಗೆಟಿವ್ ವಿಡಿಯೋಗಳನ್ನು ನೋಡಕ್ ಹೋಗ್ಬೇಡಿ, ಅದನ್ನ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟು ದುಡ್ಡು ಬರುತ್ತೆ, ಅಷ್ಟು $1000 ಬರುತ್ತೆ, $50,000 ಬರುತ್ತೆ, $20,000 ಬರುತ್ತೆ, ಎಲ್ಲ ಡೋಂಗಿ ಸ್ನೇಹಿತರೆ. ಎಲ್ಲ ಲೆಕ್ಕಾಚಾರ ಆಶ್ ಸರ್ ಕೈಯಲ್ಲಿದೆ. ಅತಿ ಶೀಘ್ರದಲ್ಲಿ ಅವರು ನಮಗೆ ಬಂದು ಎಲ್ಲ ಮಾಹಿತಿ ನೀಡ್ಲಿಕ್ಕಿದ್ದಾರೆ. ಹಾಗೂ ನಮ್ಮ 2ನೇ ಹಂತ ಅತಿ ಶೀಘ್ರದಲ್ಲೇ ನಮ್ಮ ಕಣ್ಣೆದುರು ನಡೆದ್ಬಿಟ್ಟು ನಮ್ಮ ಜೀವನ ಸಂಪೂರ್ಣ ಬದಲಾವಣೆ ಆಗ್ಲಿಕ್ಕಿದೆ ಅಂತ ನಮ್ಮ ಹಿರಿಯರ ಹಾಗೂ ಲೀಡರ್ಸ್ ಗಳ ಎಲ್ಲರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಅದೇನೆ. ಯಾರು ನೆಗೆಟಿವ್ ಆಗ್ಬೇಡಿ, ನಿರಾಶರಾಗ್ಬೇಡಿ. ಜೀವನ ಸಾಗ್ತಾ ಇರುತ್ತೆ, ಬಟ್ ಪಾಸಿಟಿವ್ ಆಗಿ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ. ಓವರ್ ಟು ಲೂಯಿಸ್ ಸರ್. ಎಸ್ ಸರ್, ಸರ್ ಥ್ಯಾಂಕ್ ಯು ಸೋ ಮಚ್. ಸಾರಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ ಸರ್, ಸಾರಿ. ನೋ ಪ್ರಾಬ್ಲಮ್. ಜಾಸ್ತಿ ಏನಾಗಿಲ್ಲ. ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ನಿಮ್ಮ ಜ್ಞಾನ ಭಂಡಾರದಿಂದ ಬಹಳಷ್ಟು ವಿಚಾರಗಳನ್ನ ಸುಮಾರು 800+ ಏನ್ ಫೌಂಡರ್ಸ್ ಮೆಂಬರ್ಸ್ ಈ ಗ್ರೂಪ್ ಅಲ್ಲಿ ಇವತ್ತು ಮೀಟಿಂಗ್ ಬಂದಿದ್ದಾರೆ. ಬಹಳಷ್ಟು ಏನು ನೆಗೆಟಿವ್ ಮಂದಿ ಇದ್ದಿರ್ಬೋದು, ಅಥವಾ ಏನು ಎಂತ ಅಂತ ಹೇಳಿ ಕ್ವಶನ್ ಮಾರ್ಕ್ ಇಟ್ಕೊಂಡು ಬಹಳಷ್ಟು ಜನ ಇದ್ದಿರ್ಬೋದು, ಏನೇ ಇರ್ಬೋದು. ಎಲ್ಲರಿಗೂ ಬಹಳಷ್ಟು ಕಂಪನಿ ಬಗ್ಗೆ, ಎ ಟೆಕ್ನಾಲಜಿ ಬಗ್ಗೆ, ಕ್ಯಾಟ್ಮೋ ಬಗ್ಗೆ, ಅಥವಾ ಬಹಳಷ್ಟು ವಿಚಾರಗಳ ಬಗ್ಗೆ ನೀವು ಬೆಳಕನ್ನು ಚೆಲ್ಲಿದ್ರಿ, ಮಾತಾಡಿದ್ರಿ, ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಏನೇನು ಕಳೆದ ದಿವಸಗಳಲ್ಲಿ ಚರ್ಚೆಗಳಾಯ್ತು, ಯಾವ್ಯಾವ ಮೀಟಿಂಗ್ ಅಲ್ಲಿ ಏನೇನು ನಡೀತು, ಅದನ್ನ ಬಹಳ ವಿವರವಾಗಿ ನಾವು ಆ ವೆಬಿನಾರ್, ಆ ಮೀಟಿಂಗ್ ಅಟೆಂಡ್ ಮಾಡುವ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ನಿಮ್ಮ ಈ ಒಂದು 30-35 ನಿಮಿಷ ನೀವು ಬಹಳ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ಇವತ್ತು ಈ ಒಂದು ಮೀಟಿಂಗ್ ಮಾಡುವ ಉದ್ದೇಶನೇ ಏನಾಗಿತ್ತಪ್ಪ ಅಂದ್ರೆ, ಹಲವಾರು ಜನಗಳು ಏನ್ ನಡೀತಾ ಇದೆ ಏನು ಅಂತ ಯಾರಿಗೂ ಒಂದು ಐಡಿಯಾ ಇಲ್ಲ. ಸೊ ನಿಮ್ಗೆಲ್ಲರಿಗೂ ಕೂಡ ಕಂಪನಿ ಇನ್ನೂ ಕೂಡ ಲೈವ್ ಆಗಿದೆ, ಮುಂದೆ ಹೋಗ್ತಾ ಇದೆ. ಕಳೆದ ದಿವಸಗಳಲ್ಲಿ ಹಲವಾರು ಕಡೆಗಳಲ್ಲಿ ಚಂಡಮಾರುತಗಳು ಬಂತು. ನೀವು ಹಲವಾರು ಸ್ಟೇಟ್ಗಳೆಲ್ಲ ಬಹಳಷ್ಟು ಎಫೆಕ್ಟ್ ಆಯ್ತು, ತುಂಬಾ ದಿವಸ ರಜೆಲ್ಲ ಆಯ್ತು. ಅದೇ ರೀತಿ ಆನ್ ಪ್ಯಾಸಿವ್ ಕಂಪನಿ ಇಂತಹ ಚಂಡಮಾರುತಗಳನ್ನ ಎದುರಿಸ್ತಾ ಇದೆ, ಧೈರ್ಯವಾಗಿ ಎದುರಿಸಿ ಮುನ್ನುಗ್ಗಿ ಸಾಗ್ತಾ ಇದೆ. ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಏನ್ ಹೇಳ್ತಾ ಇದ್ದೀನಿ ಅಂತೇಳಿ. ಸೊ ಅದನ್ನ ವಿವರಿಸಿ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಇಂತಹ ಹಲವಾರು ದೈತ್ಯಾಕಾರದ ಚಂಡಮಾರುತಗಳನ್ನ ಧೈರ್ಯವಾಗಿ ಎದುರಿಸಿ ಮುನ್ನುಗ್ಗಿ ಸಾಗ್ತಾ ಇದೆ ಆನ್ ಪ್ಯಾಸಿವ್ ಕಂಪನಿ, ಇದರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಈಗ ನಮ್ಮ ಭಾಸ್ಕರ್ ನಾಯ್ಕ ಅವರು ಇದ್ದಾರೆ. ಇವತ್ತು ವಿಠಲ್ ಅವರು ಮಾಮೂಲಿಯಾಗಿ ಭಾಸ್ಕರ್ ಸರ್, ಸತ್ಯಪ್ರಕಾಶ್ ಅವರು ನಾವು ಮಾತಾಡ್ತಾನೆ ಇರ್ತೀವಿ. ಇವತ್ತು ನಾವು ವಿಠಲ್ ಸರ್ ಹತ್ರ ಮಾತಾಡಿಸಿದೀವಿ, ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಗ್ರೇಟ್ ಲೀಡರ್ ಭಾಸ್ಕರ್ ಸರ್ ಅವರು ಈ ಗ್ರೂಪ್ ಅಲ್ಲಿ ಇದ್ದಾರೆ. ನಾನು ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರ ಕೆಲವೊಂದು ಮಾತುಗಳು ನಮ್ಮನ್ನ ಆಡಬೇಕು ಅಂತ ತಿಳ್ಕೊಂಡು ಅವ್ರನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಭಾಸ್ಕರ್ ಸರ್, ವೆಲ್ಕಮ್ ಸರ್, ವೆಲ್ಕಮ್. ಹೊರಟು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಧ್ವನಿ ಕೇಳಿಸ್ತಾ ಇದೆ? ಎಸ್ ಸರ್, ಕೇಳ್ತಾ ಇದೆ, ಮುಂದುವರಿಸಿ. ಓಕೆ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಹಾಗೇನೆ ವಿಠಲ್ ಸರಿಗೂ ಕೂಡ ತುಂಬಾ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಆನ್ ಪ್ಯಾಸಿವ್ ಬಗ್ಗೆ ಎಲಾಬ್ರೇಟ್ ಮಾಡಿದ್ದಾರೆ ಅವರು. ಫ್ರೆಂಡ್ಸ್, ಇವಾಗ ನಮ್ಗೆ ವಿಠಲ್ ಸರ್ ಹೇಳಿದಾಗೆ ನಾವು ನೆಗೆಟಿವ್ ಆಗುವಂತ ಯಾವುದೇ ಅಂಶ ಇಲ್ಲಿ ಆನ್ ಪ್ಯಾಸಿವ್ ನಲ್ಲಿ ಇಲ್ಲ. ಬಿಕಾಸ್ ಆನ್ ಪ್ಯಾಸಿವ್ ಕಂಪನಿ ಏನಿದೆ ಅದನ್ನ ಆಸ್ ಸರ್ ಏನ್ ಅವ್ರದ್ದು ಮೈಂಡ್ ಅಲ್ಲಿ ಏನು ಆನ್ ಪ್ಯಾಸಿವ್ ನ ತರಬೇಕು ಅಂತ ಅವ್ರು ವಿಚಾರ ಮಾಡಿದ್ದಾರೆ, ಅದನ್ನ ಖಂಡಿತವಾಗ್ಲೂ ಅವ್ರು ತಂದೆ ತರ್ತಾರೆ. ಯಾಕಂತಂದ್ರೆ ಈ ಎಲ್ಲ ರೂಮರ್ಗಳು, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೇಟರ್ಸ್ ಇರ್ಬೋದು, ಕೆಲವೊಂದು ಯೂಟ್ಯೂಬರ್ಸ್ ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬಿಕಾಸ್
ಅವ್ರಿಗೆ ಅದರದ್ದು ಡೀಪ್ ನಾಲೆಜ್ ಇಲ್ಲ ಒಂದು. ಇನ್ನೊಂದು, ಅವರ ಒಂದು ಪ್ರಾಫಿಟ್ಗೋಸ್ಕರ ಇದನ್ನ ಈಗ ಆನ್ ಪ್ಯಾಸಿವ್ ಹೆಸರು ಹೇಳಿದ್ರೆ ಬಹಳಷ್ಟು ವ್ಯೂವರ್ಸ್ ಗಳು ಬರ್ತಾರೆ ಅನ್ನೋ ಉದ್ದೇಶದಿಂದ ಯೂಟ್ಯೂಬರ್ಸ್ ಅದನ್ನ ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದಾರೆ. ಓಕೆ, ಅದು ಯಾವ್ದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆನ್ ಪ್ಯಾಸಿವ್ ನಲ್ಲಿ ನಾವು ಲೇಟ್ ಆಗಿದೆ, ನೋ ಡೌಟ್. ನಾವು ಬಹಳ ವೇಟ್ ಮಾಡಿದೀವಿ. ಅಬ್ವಿಯಸ್ಲಿ ನಾವು 4 ವರ್ಷ, 5 ವರ್ಷ, 6 ವರ್ಷ ವೇಟ್ ಮಾಡಿದೀವಿ ಅಂತಂದ್ರೆ ಅದು ಕಡಿಮೆ ಟೈಮ್ ಅಲ್ಲ. ಎಲ್ರಿಗೂ ಗೊತ್ತಿರುವಂತ ವಿಚಾರನೆ ಅದು, ಎಲ್ರಿಗೂ ಅದು ಒಪ್ಪತಕ್ಕಂತ ಮಾತೆ. ಯಾಕಂದ್ರೆ ಬಹಳಷ್ಟು ಜನ ಇದನ್ನೇ ನಂಬ್ಕೊಂಡು ಕಾಯ್ದುಕೊಂಡಿದ್ದಾರೆ. ಈವನ್ ನಾವು ಕೂಡ ಇದನ್ನ ಬಿಟ್ಟು ಬೇರೆ ಯಾವುದನ್ನು ಮಾಡಿಲ್ಲ. ಹಾಗಾಗಿ ಅಬ್ವಿಯಸ್ಲಿ ಬೇಜಾರಾಗುತ್ತೆ ನಮ್ಗೆ ಒಂದೊಂದ್ಸರಿ, ಯಾಕಪ್ಪ ನಾವು ಇದ್ರಲ್ಲಿ ಈ ತರ ಮಾಡ್ಕೊಂಡ್ವಿ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಬಟ್ ಅದಕ್ಕೆ ತಕ್ಕನಾದಂತ ಪ್ರತಿಫಲ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ. ಇವಾಗ ಜಸ್ಟ್ ರೀಸೆಂಟ್ ಆಗಿ ಒಂದು ಗ್ರೂಪ್ ಅಲ್ಲಿ ಲೂಯಿಸ್ ಸರ್ ಒಂದು ಇದನ್ನ ಒಂದು ವಿಡಿಯೋ ಹಾಕಿದ್ರು, ಸ್ಮಾಲ್ ವಿಡಿಯೋ, ಬಾಂಬು ಶೂಟ್ ಬಗ್ಗೆ. ಬಾಂಬು ಅದು ಏನಂತಂದ್ರೆ 4-5 ವರ್ಷ ಅದು ನೆಲದೊಳಗಡೆನೆ, ಅಂದ್ರೆ ರೂಟ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ತಾ ಇರುತ್ತಂತದ್ದು, ಯಾರಿಗೂ ಗೊತ್ತೇ ಇರಲ್ಲ. ಅದು ರೂಟ್ಸ್ ಅನ್ನ ಯಾವ ರೀತಿ ಗಟ್ಟಿ ಮಾಡ್ಕೊಳತ್ತಂದ್ರೆ, ಅದು ಒಂದ್ಸರಿ ಅದು ಮೇಲ್ಗಡೆ ಬಂದ ನಂತರ ಆಟೋಮೆಟಿಕ್ಲಿ 5-6 ವರ್ಷ ಏನ್ ವೇಟ್ ಮಾಡಿತ್ತು ಅದು ಒಂದೇ, ಅಂದ್ರೆ 3 months ಅಲ್ಲಿ ಅದು ಅಷ್ಟೊಂದು ಗ್ರೋತ್ ಆಗುತ್ತೆ. ಆ ರೀತಿ ಆನ್ ಪ್ಯಾಸಿವ್ ಕಂಪನಿ ಅದನ್ನ ಇಂಟರ್ನಲ್ಲಿ ಅದನ್ನ ಎಷ್ಟು ಸ್ಟ್ರಾಂಗ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆನ್ ಪ್ಯಾಸಿವ್ಗೆ ಏನೆಲ್ಲ ಹರ್ಡಲ್ಸ್ ಗಳಾಯ್ತು ಅದನ್ನ ಫೇಸ್ ಮಾಡ್ಕೊಂಡು ಬಂದ್ರು ಯಾಶ್ ಸರ್. ಯಾಕಂದ್ರೆ ಆನ್ ಪ್ಯಾಸಿವ್ ಕಳೆದ ವರ್ಷ 2023ರಲ್ಲಿ ಅದು ಲಾಂಚ್ ಆಗ್ಬೇಕಾಗಿತ್ತು. ನಾವು ಯಾವಾಗ ಓ ಕನೆಕ್ಟ್ ಅನ್ನ ಬೈ ಮಾಡಿದ್ವಿ ಅದೇ ಟೈಮ್ ನಲ್ಲಿ ಅದು ಲಾಂಚ್ ಆಗ್ಬೇಕಾಗಿತ್ತು. ಆದ್ರೆ ಕೆಲವೊಂದು ದುಷ್ಟಶಕ್ತಿಗಳಿಂದ ಅದಕ್ಕೆ ಹಿನ್ನಡೆ ಆಯ್ತು. ಹಾಗಾಗಿ ಇವಾಗ ಅದನ್ನೆಲ್ಲ ಸರಿಪಡಿಸ್ಕೊಂಡು ಅದನ್ನ ಬೇರ್ಗಳನ್ನ ಇನ್ನೂ ಅದ್ಭುತವಾಗಿ ಗಟ್ಟಿ ಮಾಡ್ಕೊಂಡು ಅವರು ಸೆಕೆಂಡ್ ಫೇಸಿಗೆ ಬರ್ತಾ ಇದ್ದಾರೆ. ಸೆಕೆಂಡ್ ಫೇಸಿಗೆ ಬಂದವಾಗ ಅದು ಯಾವ ರೀತಿ ಇರುತ್ತೆ, ಬಹಳ ರೋಮಾಂಚನಕಾರಿಯಾಗಿರುತ್ತೆ ಅನ್ನೋ ಒಂದು ವಿಚಾರ ಈಗ ನಾವು ರೂಮರ್ ನಲ್ಲಿ ನಾವು ಕೇಳ್ತಾ ಇದೀವಿ. ಎಕ್ಸಾಕ್ಟ್ಲಿ ನಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದು ಯಾಸ್ ಸರ್ ಬಾಯಿಂದ ನಾವು ಕೇಳಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ಬಹಳಷ್ಟು ರೂಮರ್ಸ್ ಗಳನ್ನ ಈಗ ನಮ್ಮ ಕೆಲವೊಂದು ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಹರಡ್ತಾ ಇದ್ದಾರೆ. ನೀವು ಕೇಳಿರ್ಬೋದು ಯೂಟ್ಯೂಬ್ ನಲ್ಲಿ. ನನಗೂ ಬಹಳಷ್ಟು ಕಾಲ್ಗಳು ಬಂದವು, ಮೆಸೇಜ್ಗಳು ಬಂದವು. ಹೇಗ್ ಮೆಸೇಜ್ಗಳು ಕಾಲ್ಗಳು ಬಂದವು ಅಂತಂದ್ರೆ, ಯಾಸ್ ಸರ್ ಜೈಲಲ್ಲಿ ಇದ್ದಾರೆ ಅನ್ನೋ ವಿಚಾರ ಕೂಡ ಬಹಳಷ್ಟು ರೂಮರ್ಗಳು ಹಬ್ಸಿದ್ವು. ಬಟ್ ಯಾಸ್ ಸರ್ ಎಲ್ಲೂ ಕೂಡ ಜೈಲಲ್ಲಿ ಇಲ್ಲ, ಅವರು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ದಾರೆ. ಯಾಸ್ ಸರ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ನಾ ಇಲ್ಲಿವರೆಗೆ ಮಾಡಿದ ತಪ್ಪೇ ಅದು. ನಾನು ಎಲ್ಲಾ ಮೆಸೇಜ್ಗಳನ್ನ ಜನರಿಗೆ ಪಾಸ್ ಆನ್ ಮಾಡಿದ್ಕಾಗಿ ನನ್ಗೆ ಇಷ್ಟೊಂದು ಸಮಸ್ಯೆ ಆಯ್ತು. ಯಾವುದೇ ದೊಡ್ಡ ಲೀಡರ್ ಆದ್ರೂ ಕೂಡ ನಾನು ಯಾವುದೇ ವಿಚಾರನ, ಯಾವುದೇ ಮೆಸೇಜ್ ಅನ್ನ ನಾನು ಪಾಸ್ ಮಾಡಲ್ಲ ಅನ್ನೋದು ಅವರು ಬಹಳ ಸ್ಟ್ರಾಂಗ್ ಆಗಿ ಅವರು ಅದನ್ನ ಪಾಲಿಸ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಯಾವುದೇ ವಿಚಾರಗಳು ಇತ್ತೀಚೆಗೆ ನಮ್ಗೆ ಸಿಗ್ತಾ ಇಲ್ಲ. ನಿಯರ್ ಅಬೌಟ್ ನಮ್ಗೆ 2.5 month ಆಗಿರ್ಬೋದು ಈಗ ಯಾಸ್ ಸರ್ ನಾವು ನೋಡ್ದೇನೆ, ಅಂದ್ರೆ ಮೀಟಿಂಗ್ ಗಳಿಗೆ ಬರ್ದೇನೆ. ಸೊ ಹಾಗಾಗಿ ಯಾರು ಅದರಲ್ಲಿ ಆನ್ ಪ್ಯಾಸಿವ್ ಕಂಪನಿ ಬಗ್ಗೆ ಯಾರು ನೆಗೆಟಿವ್ ಆಗುವಂತ ಒಂದು ಅಂಶನೂ ಇಲ್ಲ. ನೋ ಡೌಟ್ ನಮ್ಗೆ ಲೇಟ್ ಆಗಿದೆ, ಅದು ಖಂಡಿತವಾಗ್ಲೂ ಅದು ಒಂದು ಫಲಪ್ರದವಾಗಿ ನಮ್ಗೆ ಸಿಕ್ಕೇ ಸಿಗುತ್ತೆ. ಅನಂತರ ಈಗ ಮಾರ್ಟಿ ಸರ್ ಈಗ ಕ್ಯಾಲ್ಕುಲೇಷನ್ ಅನ್ನ ಈಗ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಮಾರ್ಟಿ ಸರ್ ಕ್ಯಾಲ್ಕುಲೇಷನ್ ಕೊಡ್ತಾ ಇರೋದು ಕರೆಕ್ಟ್ ಇದೆ, ಅದ್ರ ಅವರಲ್ಲಿ ಯಾವುದೇ ಡೌಟ್ ಇಲ್ಲ. ಕ್ಯಾಲ್ಕುಲೇಷನ್ ಎಕ್ಸಾಕ್ಟ್ಲಿ ಕೊಡ್ತಾ ಇದ್ದಾರೆ, ನಮಗೂ ಕೂಡ ಗೊತ್ತಿದೆ ಅದು. ಯಾಕಂದ್ರೆ ನಾವು ಒಂದು ಪ್ರಾಡಕ್ಟ್ ಅನ್ನ ಫಾರ್ ಎಕ್ಸಾಂಪಲ್ $100 ನಾವು ಅದನ್ನ ಸೇಲ್ ಮಾಡಿದ್ರೆ ನಮ್ಗೆ ಆಬ್ವಿಯಸ್ಲಿ ಅಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ 25% ಕಮಿಷನ್ ನಮಗೆ ಬಂದಿದೆ ಕೂಡ, ಅದು ನಮಗೆ ಬಂದೇ ಬರುತ್ತೆ. ಅದೇ ರೀತಿ ಕ್ಯಾಲ್ಕುಲೇಷನ್ ನಮ್ಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಬೋನಸ್ ಅಷ್ಟು ಬರುತ್ತೆ, ಬೋನಸ್ ಇಷ್ಟು ಬರುತ್ತೆ, ಜನರನ್ನ ತಪ್ಪು ದಾರಿ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವುದು ಕೂಡ ಸತ್ಯ ಅಲ್ಲ. ಯಾಕಂದ್ರೆ ಆನ್ ಪ್ಯಾಸಿವ್ ನಲ್ಲಿ ಎಷ್ಟು ಹಣ ಬರುತ್ತೆ, ಇನ್ನು ಬಹಳಷ್ಟು ಜನರು ಸ್ನೇಹಿತರು ಕಾಲ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಸರ್ ನಿಮ್ಮ ಒಂದು ಅಂದಾಜ್ ಪ್ರಕಾರ ಹೇಳಿ ನನಗೆ ಎಷ್ಟು ಹಣ ಬರ್ಬೋದು. ಸ್ನೇಹಿತರೆ, ಎಕ್ಸಾಕ್ಟ್ಲಿ ಅಕ್ಯುರೇಟ್ ಆಗಿ ಯಾರಿಗೂ ಎಷ್ಟು ಹಣ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಎಷ್ಟು ಕಮಿಷನ್ ಬರುತ್ತೆ ಅಥವಾ ಲೀಡರ್ಸ್ ಗಳಿಗೆ ಎಷ್ಟು ಕಮಿಷನ್ ಯಾರಿಗೂ ಏನೂ ಗೊತ್ತಿಲ್ಲ. ಅದನ್ನ ಎಲ್ಲೂ ಕೂಡ ಆಸ್ ಸರ್ ಡಿಸ್ಕ್ಲೋಸ್ ಮಾಡಿಲ್ಲ. ಹಾಗಾಗಿ ನಾವ್ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ನಾವ್ ಏನು ಬೋನಸ್ ಬಗ್ಗೆ ಮಾತಾಡ್ತೀವಿ ಅದೆಲ್ಲ ಬೋಗಸ್. ಯಾಕಂದ್ರೆ ನಮ್ಮ ಅಜಂಪ್ಷನ್ ನಲ್ಲಿ ನಾವು ಮಾತಾಡಬಹುದು ಬಿಟ್ರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನೊಂದು, ನಿನ್ನೆ ಮಾರ್ಟಿ ಸರ್ದು ಒಂದು ವಿಡಿಯೋದಲ್ಲಿ ಮಾರ್ಟಿ ಸರ್ ಹೇಳಿದ್ದೆ ಬೇರೆ, ಇಲ್ಲಿ ಜನ ತಪ್ಪು ತಿಳ್ಕೊಂಡು ಅದನ್ನ ವಿಡಿಯೋನ ಸ್ಪ್ರೆಡ್ ಔಟ್ ಮಾಡ್ತಾ ಇರೋದು ಏನಂತಂದ್ರೆ, ನೆಕ್ಸ್ಟ್ ಮೀಟಿಂಗಿಗೆ ಆಸ್ ಸರ್ ಬರ್ತಾ ಇದ್ದಾರೆ, ಕಮಿಂಗ್ ಸೂನ್, ಇವರು ನೆಕ್ಸ್ಟ್ ವೀಕ್ ಅಲ್ಲಿ ಕಪಲ್ ಆಫ್ ವೀಕ್ ಅಲ್ಲಿ ಆಸ್ ಸರ್ ಮೀಟಿಂಗ್ ಬರ್ತಾ ಇದ್ದಾರೆ ಅಂತ ಹೇಳಿ.
ಅದು ಆಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ಮಾರ್ಟಿ ಹೇಳಿರೋದು ಅದನ್ನ ಇವರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಮೀಟಿಂಗಿಗೆ ಆಸ್ ಸರೇ ಬರ್ತಾರೆ, ಆಸ್ ಸರ್ ಬಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ಆ ಅರ್ಥದಲ್ಲಿ ಅವ್ರು ಹೇಳಿದ್ರೆ, ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಆಸ್ ಸರ್ ಬಂದು ಮೀಟಿಂಗ್ ಅಪ್ಡೇಟ್ ಕೊಡ್ತಾರೆ ಅನ್ನೋ ವಿಚಾರ ಜನ ಅದನ್ನ ತಪ್ಪಾಗಿ ಅರ್ಥೈಸಿ ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಾನು ಸಾಕಷ್ಟು ವಿಡಿಯೋಗಳು ಸಾಕಷ್ಟು ಗ್ರೂಪ್ಗಳಲ್ಲಿ ನಾನು ಇದ್ದೀನಿ. ಆ ಗ್ರೂಪ್ ಅಲ್ಲಿ ಒಂದೊಂದು ವಿಡಿಯೋ ನೋಡ್ಬಿಟ್ರೆ ಅವರಿಗೆ ನಾವು ಪ್ರಶ್ನೆ ಮಾಡಿದ್ರೆ ದಿನ ಜಗಳ ಆಡ್ಬೇಕು. ಅವರು ಹಾಕೋದು ಹೇಗೆ ಅಂದ್ರೆ ಕಮಿಂಗ್ ಸೂನ್, ಈಗ ನಾಳೆನೆ ಬಂತು, ಈಗ ರೆಡಿ ಆಗಿರಿ, ಆ ರೀತಿ ಎಲ್ಲ ಒಂದು ವಿಚಾರಗಳನ್ನ ಅವರು ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದಾರೆ. ಮತ್ತೆ ನಿನ್ನೆ ಒಂದು ಮೆಸೇಜ್ ಕೂಡ ಬಂದಿತ್ತು, ಬಹಳಷ್ಟು ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ನೋಡ್ತೀವಿ. ಯಾರು ಹೇಳಿದ್ದಾರೆ? ಇಲ್ಲಿ ಯಾರು ಹೇಳಲೇ ಇಲ್ಲ. ನಮಗೆ ಅಥೆಂಟಿಕ್ ಆದ ವಿಚಾರ ಬರೋದು ಎಲ್ಲಿ ಅಂತಂದ್ರೆ, ಒಂದು ಲೀಡರ್ಸ್ ಗಳಿಂದ ಬರುತ್ತೆ, ಇಲ್ಲ ಅಂತಂದ್ರೆ ಯಾಸರ್ ಬಾಯಿಂದ ನಾವು ಕೇಳ್ತೀವಿ, ಇಲ್ಲ ಅಂತಂದ್ರೆ ಪಾಪ್ಅಪ್ ಮೆಸೇಜ್ ಬರುತ್ತೆ ನಮ್ಗೆ OS ನಲ್ಲಿ, ನಮ್ಗೆ ಬ್ಯಾಕ್ ಆಫೀಸ್ ನಲ್ಲಿ ಎಲ್ಲಾ ವಿಚಾರಗಳು ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಅದನ್ನ ನಂಬಕ್ಕೆ ಬಿಟ್ರೆ ನಾವು ಮತ್ತೆ ಯಾವುದೇ ರೂಮರ್ ಗಳಿಗೆ ನಾವು ತಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಸರ್ಗೂ ಕೂಡ ಗೊತ್ತಿದೆ ನಮ್ ನೋವು ಏನು, ನಾವ್ ಏನು ಅನುಭವಿಸ್ತಾ ಇದೀವಿ, ಏನೆಲ್ಲ ಸಮಸ್ಯೆಗಳಿದಾವೆ ಅನ್ನೋದು ಸರ್ಗೂ ಕೂಡ ಗೊತ್ತಿದೆ. ಬಟ್ ಅವರು ಅದಕ್ಕೆ ನಮ್ಮ ಒಂದು ಸಮಸ್ಯೆ ಇದೆ ಅಂತೇಳಿ, ಈಗ ನೋಡಿ, ಈಗ ವಿಠಲ್ ಸರ್ ಹೇಳಿದ್ರು ದೊಡ್ಡ ದೊಡ್ಡ ಲೀಡರ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ನಿನ್ನೆ ಮೊನ್ನೆ ಒಬ್ರು ಲೀಡರ್ ಸತ್ರು. ಆದ್ರೂ ಕೂಡ ಸರಿಗೆ ಗೊತ್ತಿದೆ, ಇದನ್ನ ಒಂದು ಬಲವಾದ ಒಂದು ಸ್ಟ್ರಾಂಗ್ ಆಗಿ ನಾನು ಇದನ್ನ ಜಗತ್ತಿನಾದ್ಯಂತ ನಾನು ಎಲ್ಲರನ್ನು ಒಂದು ಲೈಫ್ ಚೇಂಜ್ ಮಾಡ್ಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ ಅಂತಂದ್ರೆ, ಅದನ್ನ ಅದೇ ರೀತಿಯಲ್ಲಿ ಈಗ ನಮ್ಗೊಂದು ಬಂದಂತ ಮಾಹಿತಿ ಪ್ರಕಾರ, ಈಗ ದುಬೈ ಗೌರ್ಮೆಂಟ್ಗೆ ನನಗೆ ನಮ್ಮ ಸೀನಿಯರ್ ಹೇಳಿರೋದು, ಜಸ್ವಂತ್ ಸಿಂಗ್ ಸರ್ ಹತ್ರ ನಾನು ಮಾತಾಡಿದವಾಗ ಅವ್ರು ಹೇಳಿರೋದು, ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಭಾಸ್ಕರ್ಜಿ, ಅದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ನನಗೆ. ಈಗ ಆಲ್ ಓವರ್ ಕಂಟ್ರಿನಲ್ಲಿ ಮಲ್ಟಿಪಲ್ ಕಂಟ್ರೀಸ್ ನಲ್ಲಿ ಪೇಮೆಂಟ್ ಗೇಟ್ವೇಗಳು, ಅಂದ್ರೆ ಪೇಮೆಂಟ್ ಅನ್ನ ನಮಗೆ ಏನ್ ಪೇಮೆಂಟ್ ಬರಬೇಕು ಅದಕ್ಕೆ ಅಪ್ರೂವಲ್ಗೋಸ್ಕರ ದುಬೈ ಗೌರ್ಮೆಂಟ್ಗೆ ಅವರು ವೇಟಿಂಗ್ ನಲ್ಲಿ ಇದ್ದಾರೆ ಅನ್ನೋ ವಿಚಾರನ ಅವರು ಹೇಳಿದ್ರು. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ಅದು ಆಗಿರ್ಲೂಬಹುದು. ಈ ತರದೆಲ್ಲ ಟೆಕ್ನಿಕಲ್ ಇಶ್ಯೂಸ್ಗಳು ನಡೀತಾ. ಅಂದ್ರೆ ಈಗ ನಮ್ಗೆ ನಾವೊಂದು ಅಜಂಪ್ಷನ್ ಮಾಡ್ಬೋದು. ಈಗ ಕಂಪನಿಗೆ ಏನು ಸೆಟ್ ಬ್ಯಾಕ್ ಆಯ್ತು, ಸೆಟ್ ಬ್ಯಾಕ್ ಆದ ನಂತರ ಅವರು ಪ್ರತಿಯೊಂದನ್ನು ಕೂಡ ಲೀಗಲಿ ಅದನ್ನ ಪ್ರತಿಯೊಂದು ದೇಶದಲ್ಲಿ ಏನು ಲೀಗಾಲಿಟೀಸ್ ಇದೆ, ಅಪ್ರೂವಲ್ಸ್ ಇದಾವೆ, ಅವಕ್ಕೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಗೆ ಏನು ಪೇಮೆಂಟ್ ಗೇಟ್ವೇಗಳು ಮೇಜರ್ ಆಗಿ ನಮ್ಗೆ ಕಂಪನಿಯ ಪ್ರಾಡಕ್ಟ್ಗಳು ರೆಡಿ ಇದ್ರು ಕೂಡ ಪೇಮೆಂಟ್ ಗೇಟ್ವೇಗಳು ಅದು ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಯಾಕಂದ್ರೆ ನಮ್ಮ ಇಂಡಿಯಾದಂತ ಕಂಟ್ರಿಗೆ ಪೇಮೆಂಟ್ ಗೇಟ್ವೇ ಇವಾಗ UPI ಪೇಮೆಂಟ್ ಇರ್ಬೋದು, ಅಥವಾ ಗೂಗಲ್ ಪೇ, ಫೋನ್ ಪೇ, ಅದೆಲ್ಲ UPI ಪೇಮೆಂಟ್ ನಲ್ಲಿ ಪೇಮೆಂಟ್ ಬರೋ ತರ, ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಅವಕ್ಕೆಲ್ಲ ಅಪ್ರೂವಲ್ಗೆ. ಈಗ ಯಾಕಂತಂದ್ರೆ ಒಂದು ಕಂಪನಿ ನಮ್ಮ ಇಂಡಿಯಾದಲ್ಲಿ ಮೊದಲೇ ಹೇಗಿತ್ತು, ಇಂಡಿಯಾದಲ್ಲಿ ನಮ್ದು ಬ್ಯಾಂಕ್ ಅಕೌಂಟ್ ಇತ್ತು. ಮೊದಲು ನಾವು ಪೇಮೆಂಟ್ ಅನ್ನ 2020-21 ನಲ್ಲೆಲ್ಲ ಪೇಮೆಂಟ್ ಅನ್ನ ಕಾರ್ಡ್ ಪೇಮೆಂಟ್ ಅನ್ನ ಮಾಡ್ತಿದ್ವಿ, ಬಿಕಾಸ್ ಕಂಪನಿ ಅಕೌಂಟ್ ಇಂಡಿಯಾದಲ್ಲಿ ಇತ್ತು. ಇಂಡಿಯಾದಲ್ಲಿ ಅದನ್ನ ಕೆಲವೊಂದು ದುಷ್ಟಶಕ್ತಿಗಳು ಅದನ್ನ ಮಿಸ್ಯೂಸ್ ಮಾಡಿದವಾಗ ಆ ಅಕೌಂಟ್ ಅನ್ನ ಅವರು ಬಂದ್ ಮಾಡಿ ಅದನ್ನ ದುಬೈಗೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ಇಲ್ಲಿ ಇಂಡಿಯಾದಲ್ಲಿ ಅಕೌಂಟ್ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಪೇಮೆಂಟ್ ಪ್ರೋಸೆಸ್ಗಳು, ಪೇಮೆಂಟ್ ಗೇಟ್ವೇಗಳು, ಥರ್ಡ್ ಪಾರ್ಟಿ ಪೇಮೆಂಟ್ಸ್ ಅವನ್ನು ಫ್ರಾಡ್ ಮಾಡಿದ್ರು, ಅವೆಲ್ಲವನ್ನು ಕೂಡ ಇವಾಗ ಸರಿಯಾದ ರೀತಿಯಲ್ಲಿ ನಮ್ಮದೇ ಪೇಮೆಂಟ್ ಗೇಟ್ವೇನ ಕರೆಕ್ಟ್ ಆಗಿ ವೇನಲ್ಲಿ, ಅಥವಾ ಕಾರ್ಡ್ ನಮಗೆ ಡೆಬಿಟ್ ಕಾರ್ಡ್ ಬರೋ ತರ ಅವೆಲ್ಲನೂ ಕೂಡ ಕಂಪ್ನಿ ಅಚ್ಚುಕಟ್ಟಾಗಿ ಇವಾಗ ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ಅದನ್ನ ಇವೆಲ್ಲ ಪ್ರೋಸೆಸ್ಗೆ ಕಂಪನಿ ಈಗ ಅದನ್ನ ಗಟ್ಟಿಯಾಗಿ ಅದನ್ನ ಮಾಡ್ಕೊಂಡು ನಮ್ಮ ಮುಂದೆ ತರ್ಲಿಕ್ಕಿದ್ದಾರೆ. ಸೊ ಹಾಗಾಗಿ ನಾವು ಅದಕ್ಕೆ ವೇಟ್ ಮಾಡ್ಲೇಬೇಕು, ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಆನ್ ಪೇಸಿವ್ ನಲ್ಲಿ ನಾವು ಯಾವುದೇ ನೆಗೆಟಿವಿಟಿಯನ್ನ ಸ್ಪ್ರೆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಆನಂತರ ಈ ಒಂದು ಕಂಪನಿನಲ್ಲಿ ಆನ್ ಪ್ಯಾಸಿವ್ ನಲ್ಲಿ ನಮ್ಮಲ್ಲಿ ಇರುವಂತ ಪ್ರಾಡಕ್ಟ್, ಈಗ ಅದರ್ ಕಂಪನಿಗೆ ನಿನ್ನೆ ಈಗ ವಿಠಲ್ ಸರ್ ಹೇಳಿದ್ರು, ಅದನ್ನ ಆ ವಿಚಾರನ ಅವರು ಟಚ್ ಮಾಡಿದ್ರು. ನಮ್ಮಲ್ಲಿ ಇರುವಂತ ಪ್ರಾಡಕ್ಟ್ ಬೇರೆ ಕಂಪನಿಯಲ್ಲಿ ಇರುವಂತ ಪ್ರಾಡಕ್ಟ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಮೈಕೆಲಿ ಸರ್ ನಿನ್ನೆ ಅದನ್ನ ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ರು, ಯಾಕಂದ್ರೆ ಬೇರೆ ಕಂಪನಿಯಲ್ಲಿ ಪ್ರಾಡಕ್ಟ್ ಗಳನ್ನ ಅವರ ಮನಸ್ಸಿಗೆ ಬಂದಂತ, ಅಂದ್ರೆ ಜನರಿಗೆ ಅದರಿಂದ ಎಷ್ಟು ಪ್ರಾಫಿಟ್ ಆಗುತ್ತೆ ಅವ್ರಿಗೆ ಸಂಬಂಧ ಇಲ್ಲ, ಜನರಿಗೆ ಪ್ರಾಫಿಟ್ ಆಗೋದ್ರ ಅವ್ರಿಗೆ ಅವಶ್ಯಕತೆ ಇಲ್ಲ, ಅವ್ರ ಪ್ರಾಡಕ್ಟ್ ಸೇಲ್ ಆಗ್ಬೇಕು. ಅದಕ್ಕೆ ಅವರು ಉತ್ತಮ ಪ್ರಾಡಕ್ಟ್ ಅಥವಾ ಒಳ್ಳೆ ಕೆಟ್ಟ ರೀತಿಯ ಪ್ರಾಡಕ್ಟ್ ಅದು ಗೊತ್ತಿಲ್ಲ, ಅವ್ರ ಪ್ರಾಡಕ್ಟ್ ಸೇಲ್ ಆಗ್ಬೇಕು. ಬಟ್ ಆನ್ ಪ್ಯಾಸಿವ್ ನಲ್ಲಿ ಹಾಗಿಲ್ಲ. ಇಲ್ಲಿ ಆನ್ ಪ್ಯಾಸಿವ್ ಏನೇ ಮಾಡಿದ್ರು ಕೂಡ AI ಟೆಕ್ನಾಲಜಿನಲ್ಲಿ ಈಗ ನಮ್ಮ ಪ್ರಾಡಕ್ಟ್ಗಳು ಅಫೋರ್ಡೆಬಲ್ ಪ್ರೈಸ್ ಇರ್ತವೆ, ಮತ್ತೆ ಒಂದೇ ಛತ್ರಿಯ ಅಡಿಯಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸಿಗ್ಬೇಕು. ಜೊತೆಗೆ ಅದು ಗ್ರಾಹಕರಿಗೆ ಕೈಗೆಟುಕುವಂತ ರೀತಿಯಲ್ಲಿ ಆ ಒಂದು ಪ್ರಾಡಕ್ಟ್ಗಳು ಸಿಗ್ಬೇಕು, ಅಫೋರ್ಡೆಬಲ್ ಪ್ರೈಸ್ ಇರಬೇಕು, ಪ್ಲಸ್ ಅದನ್ನ ಸರ್ವಿಸ್ ಓರಿಯೆಂಟೆಡ್ ಪ್ರಾಡಕ್ಟ್ ಇರಬೇಕು, ಉತ್ತಮವಾದಂತ ರೀತಿಯಲ್ಲಿ ಸರ್ವಿಸ್ ಸಿಗ್ಬೇಕು.
ಆ ರೀತಿ ಇದ್ದವಾಗ ಕಂಪನಿಯ ಪ್ರಾಡಕ್ಟ್ಗಳು ಹಾಟ್ ಕೇಕ್ ತರ ಸೇಲ್ ಆಗ್ತವೆ. ಈಗ ಇದೇ ವ್ಯತ್ಯಾಸ ನಮ್ಮ ಕಂಪನಿಗೆ ಮತ್ತೆ ಬೇರೆ ಬೇರೆ ದೈತ್ಯಕಾರದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಇರುವಂತ ವ್ಯತ್ಯಾಸ. ಸೊ ಹಾಗಾಗಿ ನಮ್ಮ ಕಂಪನಿ ಪ್ರಾಡಕ್ಟ್ ಏನಿದಾವೆ ಇದು ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ಗಳು ಮಾರ್ಕೆಟ್ ನಲ್ಲಿ ಹಾಟ್ ಕೇಕ್ ಸೇಲ್ ಆಗುವಂತ ಪ್ರಾಡಕ್ಟ್. ಅದರಿಂದ ನಮಗೆ ನಮ್ಮ ಫೌಂಡರ್ಸ್ಗೂ ಆದಾಯ ಬರುತ್ತೆ. ಜೊತೆಗೆ ಸ್ನೇಹಿತರೆ, ಈಗ ನಮ್ಮ ಕಂಪನಿ ಕ್ಯಾಟ್ಮೋ ಏನ್ ಮಾಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಆಟೋಮೇಟೆಡ್ಲಿ ಪ್ರಾಡಕ್ಟ್ ಸೇಲ್ ಆಗ್ಬೇಕು, ಟಾರ್ಗೆಟೆಡ್ ಟ್ರಾಫಿಕ್ ನಮ್ಗೆ ಬರಬೇಕು. ನೋಡಿ, ನಮ್ಮ ಕಂಪನಿ ಯಾಕೆ ಸಕ್ಸಸ್ ಆಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಲಿ ವಿಚಾರ. ಏನಪ್ಪಾ ಅಂತಂದ್ರೆ, ಕಂಪನಿಯಲ್ಲಿ ಇವಾಗ ಆಲ್ರೆಡಿ 14 ಲಕ್ಷ ಜನಸಂಖ್ಯೆ ಇದೆ. 14 ಲಕ್ಷ ಜನ ಫೌಂಡರ್ಸ್ ಇದ್ದಾರೆ. ನಮ್ದು ಕಮ್ಯುನಿಟಿ ಬಹಳ ದೊಡ್ಡದಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ, ಕಂಪನಿಯ ಟಾರ್ಗೆಟೆಡ್ ಟ್ರಾಫಿಕ್ ಟಾರ್ಗೆಟ್ ನಮ್ಗೆ ಪ್ರತಿಯೊಬ್ಬರಿಗೂ 10 ಟಾರ್ಗೆಟ್ ಕಂಪನಿ ಟ್ರಾಫಿಕ್ ಬಂದ್ರು ಕೂಡ 14 ಲಕ್ಷ ಇಂಟು 10 ಪ್ರಾಡಕ್ಟ್ ಸೇಲ್ ಆದ್ರೂ ಕೂಡ ಎಷ್ಟೊಂದು ರೆವಿನ್ಯೂ ಜನರೇಟ್ ಆಗುತ್ತೆ ಈ ಒಂದು 14 ಲಕ್ಷ ಕಮ್ಯುನಿಟಿನಲ್ಲೇ. ಹಾಗೆ ಕಂಪನಿ ವರ್ಲ್ಡ್ ವೈಡ್ ಈಗ 200ಕ್ಕಿಂತ ಹೆಚ್ಚಿಗೆ ಕಂಟ್ರಿನಲ್ಲಿ ಈ ಪ್ರಾಡಕ್ಟ್ಗಳು ಸೇಲ್ ಆದವಾಗ ಎಷ್ಟೊಂದು ರೆವಿನ್ಯೂ ಜನರೇಟ್ ಆಗ್ಬೋದು, ಅಥವಾ ಈ ಪ್ರಾಡಕ್ಟ್ಗಳು ಯಾವ ರೀತಿ ಸೇಲ್ ಆಗ್ಬೋದು. ನಮ್ಮಲ್ಲಿರುವಂತ ಪ್ರಾಡಕ್ಟ್ ಏನಿದಾವೆ, ಇವಾಗ ವಿಠಲ್ ಸರ್ ಹೇಳಿದ್ರು ಏನು, ನಮ್ದು ಜೂಮ್ಗೆ ಟಕ್ಕರ್ ಅಲ್ಲ, ಜೂಮ್ ಆಜು ಬಾಜುಗೂ ನಿಲ್ಲಲ್ಲ ಅಂತ ಒಂದು ಪ್ರಾಡಕ್ಟ್ ನಮ್ದು ಓ ಕನೆಕ್ಟ್. ಆ ಪ್ರಾಡಕ್ಟ್ ಮಾರ್ಕೆಟ್ ನಲ್ಲಿ ಸೇಲ್ ಆದವಾಗ ವಿತ್ ಓ ಟ್ರ್ಯಾಕರ್ ಅನ್ನೋದು ಜೊತೆಗೆ ಅದಕ್ಕೆ ಸಪೋರ್ಟಿವ್ ಆಗಿರುವಂತ ಒಂದು ಪ್ರಾಡಕ್ಟ್, ಇವೆಲ್ಲ ಪ್ರಾಡಕ್ಟ್ಗಳು ಹಾಟ್ ಕೇಕ್ ಸೇಲ್ ಆದವಾಗ ಕಂಪನಿಯ ಏನ್ ರೆವಿನ್ಯೂ ಏನಿದೆ ಅದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ, ಅಷ್ಟೊಂದು ರೆವಿನ್ಯೂ ಜನರೇಟ್ ಆಗುತ್ತೆ. ಆಸ್ ಸರ್ ಅದರಲ್ಲಿ ಹೇಳಿದ್ದಾರೆ ಕೂಡ 60% ನಾನು ಫೌಂಡರ್ಸ್ಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಿರುವಾಗ ಸ್ನೇಹಿತರೆ, ನಮ್ಮೆಲ್ಲರ ಒಂದು ಆದಾಯ ಏನಿದೆ ಅದು ನಿರೀಕ್ಷೆಗೂ ಮೀರಿ ಆದಾಯ ನಮ್ಗೆ ಬರುವಂತದ್ದು. ಅದರಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ಲಕ್ಷ ಬರುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ನಾಳೆ ಅದನ್ನ ಎಲ್ಲವನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗಿರೋದು ಆಸ್ ಸರ್ ಮಾಡ್ತಾರೆ. ಹಾಗಾಗಿ ಈಗ ಯಾಕಂದ್ರೆ ನಾವೊಂದು ಮಾತನ್ನ ನಾವು ಇಲ್ಲಿ ಮೀಟಿಂಗ್ ನಲ್ಲಿ ಹೇಳಿದ್ರೆ ನಾಳೆ ಬೆಳಿಗ್ಗೆ ನಮ್ಗೆ ಅದನ್ನ ಜನ ಕೇಳ್ತಾರೆ, ಸರ್ ಎಷ್ಟು ಅಂದಾಜು ಎಷ್ಟು ಬರ್ಬೋದು, ಲಕ್ಷ ಅಂದ್ರೆ ನೀವು ಎಷ್ಟು ಬರ್ಬೋದು, ಒಂದು ಅಂದಾಜಿಗೆ ಹೇಳಿ. ಅದು ಯಾರಿಗೂ ಗೊತ್ತಿರೋಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಎಷ್ಟು ಇನ್ಕಮ್ ಬರುತ್ತೆ ಅಂತೇಳಿ. ಅದನ್ನ ಇವಾಗ ನಾವು ಒಂದು ಅಜಂಪ್ಷನ್ ಅಲ್ಲಿ ನಾವು ನೋಡೋದಾದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿ ಆಗ್ತೀವಿ. ಹಾಗಾಗಿ ನಮ್ದು ನೆಕ್ಸ್ಟ್ ಫೇಸ್ ಏನಿದೆ, ನೆಕ್ಸ್ಟ್ ಫೇಸ್ ಬರುವಾಗ ಕಂಪನಿ ಗೆ ಗೊತ್ತಿದೆ ಅವರು ಈ ಒಂದು ಸೆಕ್ಟರ್ ನಲ್ಲಿ ಅವರು ದಿಗ್ಗಜರಿದ್ದಾರೆ. ಯಾಕಂದ್ರೆ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅದನ್ನ ಒಂದು ಹಾರ್ಟ್ ಮಾಡ್ತಾ ಇದ್ದಾರೆ, ವಿತ್ ಹಾರ್ಟ್ ಮಾಡ್ತಾ ಇದ್ದಾರೆ ಅದನ್ನ. ಹಾಗಾಗಿ ಈ ಒಂದು ಪ್ರಾಡಕ್ಟ್ಗಳು ಆನ್ ಪ್ಯಾಸಿವ್ ಕಂಪನಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಬಟ್ ನಾವು ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಆ ತಾಳ್ಮೆಯಿಂದ ಕಾದಕ್ಕೆ ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಆಮೇಲೆ ಈಗ ಬಹಳಷ್ಟು ಜನ ಈಗ ಕ್ರಿಸ್ಮಸ್ ನಲ್ಲಿ ಲಾಂಚ್ ಆಗುತ್ತೆ, ಕ್ರಿಸ್ಮಸ್ಗೆ ಒಂದು ಗುಡ್ ನ್ಯೂಸ್ ಬರುತ್ತೆ, ಆ ರೀತಿ ಏನೆಲ್ಲ ಮಾತಾಡ್ತಾ ಇದ್ದಾರೆ. ಅದು ಯಾವುದು ನನಗೆ ಅನ್ಸಿದ ಮಟ್ಟಿಗೆ ಆದ್ರೂ ಆಗ್ಬೋದು, ಕ್ರಿಸ್ಮಸ್ಗೆ ಲಾಂಚ್ ಆದ್ರೂ ಆಗ್ಬೋದು, ಹೇಳಿಕ್ಕಾಗಲ್ಲ. ಬಟ್ ಹಾಗಂತ ನಾವು ಅದನ್ನ ಎಲ್ಲೂ ಕೂಡ ನಾವು ಅದನ್ನೇ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಯಾಕಂದ್ರೆ ಕ್ರಿಸ್ಮಸ್ ಒಳಗಡೆ ಲಾಂಚ್ ಆದ್ರೆ ಮಚ್ ಬೆಟರ್, ಬಟ್ ಆಗಿಲ್ಲ ಅಂತಂದ್ರೆ ನಿರಾಶರಾಗ್ತೀವಿ ನಾವು. ಸೊ ಹಾಗಾಗಿ ಯಾವುದೇ ರೀತಿ ಈ ರೀತಿ ರೂಮರ್ಗಳು ಏನು ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕೆ ಯಾರು ಕೂಡ ಕಿವಿ ಕೊಡುವಂತ ಅವಶ್ಯಕತೆ ಇಲ್ಲ. 100% ಆನ್ ಪ್ಯಾಸಿವ್ ನಮ್ಮೆಲ್ಲರ ಒಂದು ಲೈಫ್ ಅನ್ನ ಚೇಂಜ್ ಮಾಡೇ ಮಾಡುತ್ತೆ. ನಾವೆಲ್ಲರೂ ಕೂಡ ಸೆಲೆಬ್ರಿಟಿಗಳು ಆಗೇ ಆಗ್ತೀವಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅಲ್ಲಿವರೆಗೆ ನಾವು ಪೇಷನ್ಸ್ ಇಂದ ಕಾಯೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಏನ್ ಬರುತ್ತೆ ಅದರಲ್ಲಿ ನಾವೆಲ್ಲರೂ ಕೂಡ ನಾವು ಜೊತೆಯಾಗಿ ನಾವು ನಿಮ್ ಜೊತೆಗೆ ಹಂಚ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಓವರ್ ಟು ಯು ಸರ್. ಥ್ಯಾಂಕ್ ಯು ಲೂಯಿಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಸರ್. ಬಹಳ ಅದ್ಭುತಕರವಾಗಿ ಕೆಲವು ವಿಶೇಷವಾದ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಈ ಗ್ರೂಪ್ಗೆ ಹೇಳಿದ್ದಾರೆ. ಅವರು ಅದನ್ನ ದಯಮಾಡಿ ಇಲ್ಲಿ ಬಂದಂತ ಎಲ್ಲರೂ ಕೂಡ ಅದನ್ನ ಅರ್ಥೈಸ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಬಹುತೇಕ ವಿಚಾರಗಳು ಬಹಳ ಸೂಕ್ಷ್ಮ ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ನಾವು ಎಲ್ಲಿ ಹೇಗಿರ್ಬೇಕು, ಯಾವ್ದೊಂದು ವಿಚಾರ ಬಂದಾಗ ನಾವು ಹೇಗಿರ್ಬೇಕು, ಓವರ್ ಎಕ್ಸೈಟ್ಮೆಂಟ್ ಮಾಡೋದಾಗ್ಲಿ, ಇಮಿಡಿಯೇಟ್ ಆಗ್ಲಿ, ಅಲ್ಲಿ ಏನೋ ಬರೋದು ನಾವೇನೋ ಹೇಳೋದು. ಸೊ ಈ ವಿಚಾರಗಳಿಂದೆಲ್ಲ ನಾವು ಸ್ವಲ್ಪ ದೂರ ಇದ್ದು ರಿಯಾಲಿಟಿ ಏನಿದೆ ಅದ್ರ ಕಡೆ ನಾವು ಗಮನ ಕೊಡೋಣ ಅಂತ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅವರಿಗೆ ನಾನು ಈ ಗ್ರೂಪಿನಲ್ಲಿ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಸೊ ಈಗ ನಾನು ಕೊನೆಯದಾಗಿ ಕಳೆದ ಮೀಟಿಂಗ್ ಅಲ್ಲಿ ನಮ್ಮೊಬ್ರು ಫೌಂಡರ್ ವಿನೋದಿನಿ ಮೇಡಮ್ ಮಾತಾಡಿದ್ರು. ಬಹಳಷ್ಟು ಜನರಿಗೆ
ಅವರ ಮಾತು ಒಂದ್ 2 ನಿಮಿಷ ಮಾತಾಡಿದ್ದು ಅದ್ರ ಬಹಳಷ್ಟು ಜನರುಗಳಿಗೆ ಒಂದು ಆಶ್ವಾಸ ಸಿಕ್ಕಿತ್ತು. ಯಾಕಂದ್ರೆ ಈ ಮೇಡಮ್ ಹೇಗೆ ಅಂದ್ರೆ ಜಾಯಿನ್ ಆದ ಫಸ್ಟ್ 2 ವರ್ಷದಲ್ಲಿ ತುಂಬಾ ಫೋನ್ ಮಾಡಿ ಕೇಳ್ತಾ ಇದ್ರು, ಹೇಗೆ ಸರ್, ಯಾವಾಗ ಸರ್, ಹೇಗೆ ಸರ್, ಬರುತ್ತಾ ಸರ್, ಇಲ್ಲ ಸರ್ ಅಂತ. ಆದ್ರೆ ಫಸ್ಟ್ 2 ವರ್ಷ ಆದ್ಮೇಲೆ ನಂತರ ಇವಾಗ ಅವರು ಯಾವ ರೀತಿ ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿದಾರೆ ಅಂದ್ರೆ, ಅವರು ಪಾಸಿಟಿವ್ ಅಂದ್ರೆ ಅದು ಹೇಳಕ್ಕಾಗಲ್ಲ, ಅಷ್ಟು ಪಾಸಿಟಿವ್ ಆಗಿ ಅವರು ಈ ದಿವಸಗಳಲ್ಲಿ ಆನ್ ಪ್ಯಾಸಿವ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನಾನು ವಿನೋದಿನಿ ಮೇಡಮ್ ನ ಒಂದ್ 2 ನಿಮಿಷ ಮಾತಾಡಕ್ಕೆ ಕರಿತಾ ಇದ್ದೀನಿ. ಅಲ್ಲಿಂದ ನಾವು ಆ ಮೀಟಿಂಗ್ ನಾವು ಎಂಡ್ ಮಾಡ್ತಾ ಇದೀವಿ. ವಿನೋದಿನಿ ಮೇಡಮ್, ವೆಲ್ಕಮ್ ಮೇಡಮ್. ಹಲೋ ಮೇಡಮ್ ಮಾತಾಡಿ. ವೆಲ್ಕಮ್ ಮೇಡಮ್. ಕೇಳಿಸ್ತೀನಿ ಸರ್? ಎಸ್ ಮೇಡಮ್, ಕೇಳ್ತಾ ಇದೆ. ಓಕೆ, ಮೊದಲನೇದಾಗಿ ನನ್ನ ಎಲ್ಲ ಫಾಲ್ಪೇಶ್ ಪ್ರೀತಿಯ ಫೌಂಡರ್ಸ್ಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇವತ್ತು ನಮ್ಮ ಫಾಲ್ಪೇಶ್ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ ನನಗಂತೂ ತುಂಬಾ ಖುಷಿ ಆಗೋದು ಏನು ಅಂತಂದ್ರೆ, ಫಾಲ್ಪೇಶ್ ಒಂದು ಇನ್ಕಮ್ ಬಗ್ಗೆ ಆಗ್ಲಿ ಅಥವಾ ನಮಗೆ ನಾಳೆ ದುಡ್ಡು ಬರುತ್ತೆ ಅಂತ ಆ ವಿಷಯಕ್ಕಾಗಿ ನಾನು ಇವತ್ತು ಮಾತಾಡ್ತಾ ಇಲ್ಲ. ನನಗಂತೂ ಒಂದು ಒಳ್ಳೆ ದೊಡ್ಡ ಔತಣಕೂಟಕ್ಕೆ ಸೇರಿದಂತ ಒಂದು ಖುಷಿಯಲ್ಲಿ ನಾನು ಇದ್ದೀನಿ ಸರ್. ಕಾರಣ ಏನು ಅಂತಂದ್ರೆ, ಎಷ್ಟೆಷ್ಟೋ ಕಂಪ್ನಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿ ಈಗ ನಮಗೆ ವಿಠಲ್ ಸರ್ ಮತ್ತು ನಮ್ಮ ಭಾಸ್ಕರ್ ಸರ್ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನಾವು ಏನೇನು ಮಾತಾಡ್ಲಿಕ್ಕಿಲ್ಲ. ವಿಠಲ್ ಸರ್ ಹೇಳಿರೋ ಮಾತಲ್ಲಂತೂ 100ಕ್ಕೆ 1000 ಪಟ್ಟು ಸತ್ಯ. ಯಾಕೆಂದ್ರೆ ರೆಡ್ ಮಾರ್ಟಿ ಮತ್ತು ಜೂಲಿ ಮೇಡಮ್ ಎಲ್ಲ ಮಾತಾಡ್ತಾ ಪ್ರತಿಯೊಂದು ಮೀಟಿಂಗ್ ನಾವು ಕೂಡ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನನಗಂತೂ ತುಂಬಾ ಖುಷಿ ಆಗ್ತದೆ, ಮಾತಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಸಂತೋಷದ ಔತಣಕೂಟಕ್ಕೆ ಸೇರಿದಂಗೆ ನನ್ಗೆ ಖುಷಿ ಅನಿಸ್ತಾ ಇದೆ. ಇವತ್ತು ಯಾರೆಲ್ಲ ಮನಸ್ಸಲ್ಲಿ ಕನಸಲ್ಲೂ ಕೂಡ ನೆಗೆಟಿವ್ ಆಗಿದ್ದೀರೋ ಅವರು ಪ್ರತಿಯೊಬ್ರು ಹ್ಯಾಪಿ ಆಗಿರಿ. ಎಷ್ಟೋ ಜನ ಯಾವ್ದ್ಯಾವ್ದಕ್ಕೂ ಹಣ ಚೆಲ್ಲಿ ಆತ್ಮಹತ್ಯೆ ಅಂತ ಹಂತದಲ್ಲಿ ಇರುವವರು ಕೂಡ ವಾಂತಷ್ಟು ಬರುತ್ತೋ ಇಲ್ವೋ ಅಂತಿರೋ ಒಂದು ಸಂಶಯದಲ್ಲಿದ್ದ. ದಯವಿಟ್ಟು ಆ ಒಂದು ನೆಗೆಟ್ನ ಕಿತ್ತು ಬಿಸಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದ್ರೆ, ಈಗ ಭಾಸ್ಕರ್ ಸರ್ ಜಸ್ಟ್ ಇವಾಗ ಹೇಳಿದ್ರು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೀರ ಆ ಚಿಂತೆನೆ ನಮ್ಗೆ. ಅದು ಬರುವಾಗ ಬರ್ಲಿ, ನಮಗೆ ಏನ್ ಸಿಕ್ಬೇಕು ವಿನೋದನಿಗೆ ಅಂತ ಇಟ್ಟಿರೋದು ಅದು ಯಾರಿಂದಲೂ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅದು ನಮ್ ಕದ ತಟ್ಟಿ ಒಳಗೆ ಬಂದೇ ಬರುತ್ತೆ. ಆ ತರ ದೃಢ ನಂಬಿಕೆಯಲ್ಲಿ ನಾನಿದ್ದೀನಿ. ಜೊತೆಗೆ ನಮ್ಮ ಕರ್ನಾಟಕ ವಾಂತೇಶ್ ಗ್ರೂಪ್ ಅಲ್ಲಿ ಉತ್ತಮವಾಗಿರುವ ಸ್ಪೀಕರ್ ನಮಗಿದ್ದಾರೆ. ಜೊತೆಗೆ ನಮ್ಮ ವಿಠಲ್ ಸರ್, ಲೂಯಿಸ್ ಸರ್, ಮತ್ತೆ ಭಾಸ್ಕರ್ ಸರ್, ಸತ್ಯಪ್ರಕಾಶ್ ಸರ್, ರಾಜ್ಕುಮಾರ್ ಸರ್, ಇವರೆಲ್ಲ ನಮಗೆ ಮುತ್ತಿನ ಹಾಗೆ ಒಂದೊಂದು ಮಾತುಗಳನ್ನ ಬಿಡಿಸಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಹಣದಾಸೆ ಮಾತ್ರ ಬೇಡ, ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಆದ್ರೆ ದೃಢವಾದ ಆತ್ಮ ಸಂಬಂಧ ಸಿಗ್ಬೇಕು ಅಂದ್ರೆ ಆತ್ಮಿಕವಾದ ಪ್ರೀತಿ ನಮ್ಮೊಳಗೆ ಇರ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟೋ ಜನ ಯಾವ್ದ್ಯಾವ್ದಕ್ಕೂ ಕಳ್ಕೊಂಡಿದ್ದೀರಾ, ಆದ್ರೆ ಇದರಲ್ಲಿ ಬರುತ್ತೋ ಅಂತೀರೋ ಆ ಸಂಶಯನ ದೂರ ಬಿಸಾಕಿ ನೀವು ಪ್ರತಿಯೊಬ್ರು ಒಂದೊಂದು ಕ್ಷಣಕ್ಕೂ ವಾಂತೇಶ್ ನಮ್ಮ ಕಂಪ್ನಿ, ನಾವು ಅದ್ರಲ್ಲಿ ಇದ್ದೀವಿ, ನಾವು ಒಂದೇ ಪ್ರೀತಿಯಲ್ಲಿ ಒಂದೇ ಬಳ್ಳಿಯಲ್ಲಿ ಇರುವ ಎಲೆಗಳಾಗಿ ನಾವು ಇದ್ದೀವಿ ಅಂತ ದೃಢ ನಂಬಿಕೆಯಿಂದಿರಿ. ಒಂದೇ ಕೈ ಜೋಡಿಸ್ಕೊಳ್ತಾ ವಾಂತೇಶ್ ನಮಗೆ ಯಾರು ಸೃಷ್ಟಿಕರ್ತನಾಗಿ ಇವತ್ತು ನಿಂತಿರೋ ನಮ್ಮ ಯಾರು ಸರ್ ಇದ್ದಾರೋ ಅವರಿಗೆ ಮನಪೂರ್ವಕವಾಗಿ ಪ್ರೀತಿಯಿಂದ ಪ್ರೇಯರ್ ಮಾಡಿ, ಅದು ವರ್ಕ್ ಮಾಡಿದ್ರೆ ಪ್ರತಿಯೊಬ್ಬರಿಗಾಗೂ ಪ್ರೇಯರ್ ಮಾಡಿ. ಅದು ಒಂದನ್ನೇ ನಾನು 1000 ಸಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ನಾನು ಅದಕ್ಕೋಸ್ಕರನೇ ಹೋಗಿದ್ದೆ. ಯಾಕಂದ್ರೆ ನನ್ನ ಮನ್ಸಲ್ಲಂತೂ ತುಂಬಾ ಪ್ರೀತಿಯಿಂದ ಇದ್ದೀನಿ. ಯಾಕಂದ್ರೆ ಇವತ್ತು ನಾಳೆ ನೀನು 1 ವರ್ಷ ಕಳೆದ್ರು ನಾನು ಚಿಂತೆ ಪಡಲ್ಲ. ಯಾಕೆಂದ್ರೆ ದುಡ್ಡು ಬಂದ್ರೆ ಮನುಷ್ಯನ ಆಟೋಮೆಟಿಕ್ ಆಗಿ ಅಹಂಕಾರ ಹುಟ್ಟುತ್ತೆ. ದುಡ್ಡು ಇಲ್ದಿರುವಾಗ್ಲೂ ಇಷ್ಟು ಮಾತಾಡುವವರು ದುಡ್ಡು ಬಂದಾಗ ಇನ್ನೂ ಹೆಚ್ಚಿಗೆ ಮಾತಾಡೋದು. ಆ ದುಡ್ಡಿನಿಂದ ಯಾವುದೇ ಕಾರಣ ಅಹಂಕಾರದ ಕೊಡದೆ, ನಮ್ಮಲ್ಲಿ ಒಂದು ಕುಯುಕ್ತಿ ಸ್ವಭಾವ ಇಲ್ಲದೆ ಪ್ರೀತಿಯಿಂದ ಎಲ್ರು ಒಂದೇ ಮನಸ್ಸಲ್ಲಿ ಇರ್ಬೇಕು ಅಂತ ಇರ್ಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಜೊತೆಗೆ ಇವತ್ತು ನಮ್ಮ ವಿಠಲ್ ಸರ್ ತುಂಬಾ ಮಾಹಿತಿಗಳನ್ನ ನಮಗೆ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ವಿಠಲ್ ಸರ್ ಅವರಿಗೆ, ಭಾಸ್ಕರ್ ಸರ್ ಅವರಿಗೂ ಕೂಡ, ಇದರಲ್ಲಿರುವ ಎಲ್ಲ ಸೀನಿಯರ್ ಲೀಡರ್ಸ್ ಗಳಿಗೆ. ನನಗಂತೂ ಈ ಒಂದು ಆಪರ್ಚುನಿಟಿ ಕೊಟ್ಟಿರುವ ನನ್ನ ಸಂತೋಷ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಒಂದು ಮೊಬೈಲ್ ಅಲ್ಲಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಮಾತಾಡ್ಲಿಕ್ಕೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ವಾಂತೇಶ್ ಹುಟ್ಟಾಕಿರೋದು ನಮ್ಮ CEO ನಮ್ಮ ಯಾಶ್ ಮುಫಾರಿಸ್ ಸರ್. ಅವರು ಎಲ್ಲೋ ಇದ್ದಾರೆ, ಅವರೊಂದು ದೇವ ಮಾನವನೇ. ಜೊತೆಗೆ ಸುಮಾರು ಜನ ಹೀಯಾಳಿಸಿ ಮಾತಾಡ್ತಾರೆ, ನಮ್ಮ ಲೂಯಿಸ್ ಸರ್ಗೆ ಯುಗ ಪುರುಷ ಅಂತ ಹೇಳ್ತಾರೆ. ಖಂಡಿತವಾಗಿ ಅವ್ರು ಹೇಳಿರೋದು 100% ಸರಿ. ಯಾಕೆಂದ್ರೆ ಇವತ್ತು ನಾವೆಲ್ಲರೂ ಹೀಯಾಳಿಸಿ ಮಾತಾಡ್ಬೋದು, ಹಿಂದಿನೊಂದ್ಸಲ ನಾವು ಅವ್ರ ಮುಖ ನೋಡ್ಲೇಬೇಕಾಗುತ್ತೆ. ದಯವಿಟ್ಟು ಇಲ್ಲಿ ಹಿರಿಯರು ಕಿರಿಯರು
ಅಥವಾ ಬುದ್ಧಿ ಇರುವವರು ಇಲ್ಲದಿರುವವರು, ಎಜುಕೇಶನ್ ಇರುವವರು, ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇರೋರು ಇದ್ದೀವಿ. ಆದ್ರೆ ಇಲ್ಲಿ ಎಲ್ರು ವಾಂತೇಶಲ್ಲಿ ಸಮಾನತೆ, ಅದೊಂದನ್ನ ಮಾತ್ರ ನಾವು ತಿಳ್ಕೊಳ್ಬೇಕು. ವಾಂತೇಶಿಯಿಂದ ಆಪಲ್ ಇವತ್ತೆಲ್ಲ ಇನ್ನು 1 ವರ್ಷ ಕಳೆದಾದ್ರೂ ಬರ್ಲಿ, ಆದ್ರೆ ನಾವು ಒಂದು ಈ ಒಕ್ಕೂಟವಾಗಿ ಸೇರ್ತೀವಲ್ಲ, ನಾವು ಈ ಒಂದು ಗ್ರೂಪ್ ಅಲ್ಲಿ ವಾರಕ್ಕೊಂದ್ಸಲ ಅಥವಾ ಒಂದು 15 ದಿನಕ್ಕೊಂದ್ಸಲ ನಾವು ಮಾತಾಡ್ತೀವಲ್ಲ, ಈ ಒಂದು ಆಪರ್ಚುನಿಟಿ ಸಿಕ್ಕೋದು ನಮ್ಗೆ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಇದು ಒಂದೇ. ಆದ್ರೆ ವಾಂತೇಶಿ ಬಂದಾದ್ಮೇಲಂತೂ ನಾವೆಲ್ಲರೂ ಉಲ್ಲಾಸದಿಂದ ಇರ್ತೀವಿ. ಆದ್ರೆ ಈ ಒಂದು ಆಪರ್ಚುನಿಟಿ, ಈ ತರ ಮಾತಾಡ್ಲಿಕ್ಕೆ ಒಂದು ಇದು ಯಾರು ಕಳ್ಕೊಳ್ಬೇಡಿ. ಸಿಕ್ಕೊಂದು ಟೈಮನ್ನು ನೀವೇನು ಉಪಯೋಗಿಸ್ಕೊಳ್ಳಿ. ಪ್ರತಿನಿತ್ಯ ದೇವ್ರ ಹತ್ರ ಒಂದು ಕ್ಷಣವಾದ್ರು ವಾಂತೇಶಿ ಫ್ಯಾಮಿಲಿ ಪ್ರತಿಯೊಬ್ಬರಿಗೋಸ್ಕರ, ನಮ್ಮ ಲೀಡರ್ಸ್ಗಳಿಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಲೂಯಿಸ್ ಸರ್ ಅವರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಕ್ರಿಸ್ಮಸ್ ಮತ್ತು ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳನ್ನ ಎಲ್ರಿಗೂ ಹೇಳ್ತಾ ಇದ್ದೀನಿ. ಇದು 2025ರಲ್ಲಿ ಹೊಸ ಸುದ್ದಿಗಳೊಂದಿಗೆ ಎಲ್ರು ಖುಷಿಯಾಗಿರೋಣ. ದುಡ್ಡು ಇದ್ ಬಂದ್ರು ಬರದಿದ್ರು ಸರ್, ಎಲ್ರು ಖುಷಿಯಾಗಿರೋಣ, ಇರೋದ್ರಲ್ಲಿ ನೆಮ್ಮದಿಯಾಗಿರೋಣ. ದುಡ್ಡು ಬಂದ್ಮೇಲೆ ಅದು ಆಟೋಮೆಟಿಕ್ ನಡ್ಕೊಂಡು ಹೋಗುತ್ತೆ ಒಬ್ಬೊಬ್ರ ಜೀವನ. ದುಡ್ಡಿಗೋಸ್ಕರ ಅಂತಾನೆ ಇರೋದ್ರಿಂದ ಸುಮಾರು ಜನ ಪಾಠ ಕಲಿತಾ ಇದ್ದಾರೆ. ಇವತ್ತು ಕೋಟಿಗಟ್ಲೆ ಸಾಲ ಮಾಡ್ಕೊಂಡು ತನ್ನ ಜೀವನೇ ಬೇಡ ಅಂತೇಳಿ ಮಕ್ಕಳು ಸಮೇತ ಆತ್ಮಹತ್ಯೆ ಮಾಡ್ಲಿಕ್ಕೆ ತುದಿಯಲ್ಲಿ ನಿಂತಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಜನರು ಮಾತು ಕೇಳ್ತಾ ಇದ್ದೀನಿ. ಆದ್ರೆ ಅವ್ರಿಗೆಲ್ಲರೂ ಒಂದು ದಾರಿ ದೀಪವಿರೋ ನಮ್ಮ ವಾಂತೇಶು. ಅದರಿಂದ ಎಲ್ರು 1 ನಿಮಿಷ ಆದ್ರೂ ವಾಂತೇಶಿಗಾಗಿ ಪ್ರೇಯರ್ ಮಾಡಿ, ನಮ್ಮ ಯಾರ್ ಸರ್ಗೋಸ್ಕರ ಮಾಡಿ ಅಂತ ಹೇಳಲಿಕ್ಕೆ ನನ್ನ ಕೊನೆಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಎಲ್ರಿಗೂ ಥ್ಯಾಂಕ್ಸ್. ಓಕೆ ಮೇಡಮ್, ನಿಮ್ಮ ಹೃದಯದ ಅಂತರಾಳದಿಂದ ಬಂದಂತ ಮಾತುಗಳು ನಿಜವಾಗ್ಲೂ ಇಲ್ಲಿರುವಂತಹ ಹಲವಾರು ಮಂದಿಗೆ ಪ್ರೇರಣೆ ಆಗಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಒಂದು ಪಾಸಿಟಿವ್ನೆಸ್ ಎಲ್ಲರಲ್ಲೂ ಬರಲಿ. ಸ್ನೇಹಿತರೆ, ಇದು ವಿನೋದಿನಿ ಮೇಡಮ್ ಅವರ ಮಾತು. ಯಾಕೆಂದ್ರೆ ಅವರು ಎಷ್ಟು ಮಟ್ಟದಲ್ಲಿ ಪಾಸಿಟಿವ್ ಇದ್ದಾರೆ ಅಂದ್ರೆ ಅವ್ರು ಪರ್ಸನಲ್ ಆಗಿ ಮಾತಾಡೋದು ಗೊತ್ತಾಗುತ್ತೆ. ಅವ್ರು ಈಗ ಇರುವಂತ ಸ್ಥಿತಿ ಹೇಗಿದೆ ಅಂದ್ರೆ ನೀವು ಪರ್ಸನಲ್ ಮಾತಾಡೋದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಪಾಸಿಟಿವ್ ಎಲ್ಲಿ ಸಿಕ್ಕಿದೆ ಅವರಿಗೆ, ಅದು ಆನ್ ಪ್ಯಾಸ್ನಲ್ಲಿ ಎಲ್ಲಾ ಮೀಟಿಂಗ್, ಅವ್ರು ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಆದ್ರೂ, ಹಿಂದಿ ಅರ್ಥ ಆಗಿಲ್ಲ ಅಂದ್ರು, ಸ್ವಲ್ಪ ಅರ್ಥ ಆದ್ರು ಎಲ್ಲಾ ಮೀಟಿಂಗ್ ಅಟೆಂಡ್ ಆಗ್ತಾರೆ, ಕೇಳ್ತಾರೆ. ಯಾವುದೇ ಮೀಟಿಂಗ್ ಅಟೆಂಡ್ ಆಗ್ತಾರೆ, ಕೇಳ್ತಾರೆ, ವಿಷಯಗಳನ್ನ ತಿಳ್ಕೊಳ್ತಾರೆ. ಸೊ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇದು ಮೂಡಿ ಬರಲಿ. ಪ್ರತಿಯೊಬ್ಬರು ಕೂಡ ಈ ತರದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಒಂದು ಪಾಸಿಟಿವ್ ಆ ಒಂದು ಮೈಂಡ್ ಎಲ್ಲರಲ್ಲಿ ಬರಲಿ ಅಂತಲ್ಲಿ ನಾನು ಆಶಿಸ್ತಾ ಇದ್ದೀನಿ. ಸ್ನೇಹಿತರೆ, 10 ಆಯ್ತು, 9:10ಕ್ಕೆ ಸ್ಟಾರ್ಟ್ ಮಾಡಿದೀವಿ. ಎಕ್ಸಾಕ್ಟ್ 1 ಅವರ್ ನಾವು ಮೀಟಿಂಗ್ ನ ಮುಗಿಸ್ತಾ ಇದ್ವಿ. ಹಾಗೆ ಮೇಡಮ್ ಕ್ರಿಸ್ಮಸ್ನ ಒಂದು ವಿಷಯನ ಮಾಡಿದ್ರು. ಎಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ. ಹಾಗೆ ಇನ್ನು ಮೇ ಬಿ ಮುಂದಿನ ಮೀಟಿಂಗ್ ನಾವು ಹೊಸ ವರ್ಷದ ಒಳಗಡೆ ಮಾಡುತ್ತೇವೆ ಅಂತ ಗೊತ್ತಿಲ್ಲ, ಅಥವಾ ಹೊಸ ವರ್ಷದ ಕಳೆದು ಕೂಡ ಮಾಡ್ಬೋದು. ಹಾಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಕೂಡ ನಮ್ಮ ಫೌಂಡರ್ಸ್ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯ ಕೂಡ ನಾನು ಕೋರ್ತಾ ಇದ್ದೀನಿ. ಹಾಗೆ ಹೊಸ ವರ್ಷದ ಒಳಗಡೆ ನಾವು ಒಂದು ಮೀಟಿಂಗ್ ಸಿಗ್ಬೋದು, ಏನಂತ ಹೇಳೋಕ್ಕಾಗೋದಿಲ್ಲ. ಬೈ ಚಾನ್ಸ್ ಅದ್ರೊಳಗಡೆ ಸಿಕ್ಕಿಲ್ಲ ಅಂದ್ರೂ ಕೂಡ ಎಲ್ಲರಿಗೂ ಕೂಡ 2025 ಈ ಹೊಸ ವರ್ಷ ಆನ್ ಪ್ಯಾಸಿವ್ ಫೌಂಡರ್ಸ್ ಗಳಿಗೆ ಎಲ್ಲರೂ ಕೂಡ ಮರೆಯಲಾಗದ ದಿವಸಗಳು, ವರ್ಷ ಆಗಿ ಪರಿಣಮಿಸಲಿಂದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಮೀಟಿಂಗ್ ಅಲ್ಲಿ ಬಹಳ ಅದ್ಭುತಕರವಾಗಿ ಬಂದು ಮಾತಾಡಿದಂತಹ ಸಮಯನ ಕೊಟ್ಟು ನಮ್ಮೊಡನಿದ್ದಂತಹ ವಿಠಲ್ ಸರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ಎಂದಿನಂತೆ ನಮ್ಮ ಗ್ರೇಟ್ ಲೀಡರ್ ಭಾಸ್ಕರ್ ಸರ್ ಅವರು ಬಹಳ ಚಂದವಾಗಿ ಮಾತಾಡಿ ಇವತ್ತು ಗ್ರೂಪ್ ನಲ್ಲಿ ಅವರು ಮಾತಾಡಿದ್ದಾರೆ. ಅವ್ರಿಗೂ ಕೃತಜ್ಞತೆಗಳು. ಹಾಗೆ ವಿನೋದಿನಿ ಮೇಡಮ್, ಇನ್ನು ಬಹಳಷ್ಟು ಲೀಡರ್ಸ್ ಗಳು ಈ ಗ್ರೂಪ್ ನಲ್ಲಿ ಇದ್ದಾರೆ. ಮುಂದಿನ ಮೀಟಿಂಗ್ ನಲ್ಲಿ ನಾವು ಮಾತಾಡೋಣ. ಯಾಕಂದ್ರೆ ನಾವು ಒಂದು ವಿಷಯಗಳು ತುಂಬಾ ಇರುತ್ತೆ, ಆದ್ರೆ ತುಂಬಾ ಜನರಿಗೆ ಒಂದು 3/4 ಗಂಟೆ ಮೇಲೆ 1 ಗಂಟೆ ತಾಳ್ಮೆ ಇರೋದಿಲ್ಲ ಕೂರಕ್ಕೆ. ಸೊ ಹಾಗಿರೋದ್ರಿಂದ ನಾವು ಮುಂದಿನ ಮೀಟಿಂಗ್ ನಲ್ಲಿ ಮಾತಾಡೋಣ. ಇನ್ನು ಬಹಳಷ್ಟು ಲೀಡರ್ಸ್ ಗಳು ತಮ್ಮ ಅನಿಸಿಕೆಗಳನ್ನೆಲ್ಲ ಮುಂದಿನ ಮೀಟಿಂಗ್ ಗಳು ತಿಳಿಸಲಿದ್ದಾರೆ. ಹಾಗೆ ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಎಲ್ಲರಿಗೂ ಶುಭ ಆಗಲಿ, ಒಳ್ಳೇದಾಗಲಿ. ಇಲ್ಲಿಗೆ ಈ ಮೀಟಿಂಗ್ ಅನ್ನ ಕೊನೆಗೊಳಿಸ್ತಾ ಇದೀವಿ. ಥ್ಯಾಂಕ್ ಯು ಟು ಆಲ್. ಗುಡ್ ನೈಟ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿವನ್. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಎಸ್, ಎಲ್ಲರಿಗೂ ಕೂಡ ಗುಡ್ ನೈಟ್ ಸರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ರಾಜ್ಕುಮಾರ್ ಸರ್, ನಿಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ವಿಠಲ್ ಸರ್, ಭಾಸ್ಕರ್ ಸರ್, ಎಲ್ಲಾ ಲೀಡರ್ಸ್ ಎಲ್ಲರೂ ಪ್ರತಿಯೊಬ್ರು ಕೂಡ ಶುಭಾಶಯಗಳು, ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು.